ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಸಂಗೀತಾರನ್ನ ಪರ್ಸನಲ್ ಹೋಗಿ ಮಾತಾಡಲ್ಲ, ಸಿಕ್ಕಿದ್ರೆ ಖಂಡಿತ ಮಾತಾಡ್ತೀನಿ ಅಂತ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಒಂದು ಅವಕಾಶ ಕೊಡುತ್ತೆ, ಯಾರ್ಯಾರು ಕ್ಷಮೆ ಕೇಳ್ಬೇಕು ಕೇಳಿ ಅಂತ. ಅಲ್ಲಿ ನೀವಿಬ್ರು ಕ್ಷಮೆ ಕೇಳ್ತೀರಾ, ಕೈ ಕುಲ್ಕ್ತೀರಾ, ಇದೆಲ್ಲ ಮುಗೀತು ಇವತ್ತಿಗೆ ಅಂತೀರಾ? ಅಂದ್ರೆ ಇಬ್ರು ಕೂಡ ಅವತ್ತು ಮಾತಾಡಿದ ನಾಮಕಾವಸ್ಥೆಗ ಇಲ್ಲವಲ್ಲ. ನನ್ ಕಡೆಯಿಂದ ನಾನು ಹೇಳ್ಬೇಕು ಹೇಳಿದೀನಿ. ಆ ಕಡೆಯಿಂದ ಏನಾದ್ರು ಎಫರ್ಟ್ಸ್ ಕಾಣಿಸಿಲ್ಲ ಅಂದಾಗ ನಾನು ಏನ್ ಮಾಡಕ್ಕಾಗುತ್ತೆ? ಹೊರಗಡೆ ಬಂದೆ, ಅಲ್ಲಿ ಏನ್ ಗೇಮ್ಗಾಯ್ತು, ಗೇಮ್ ಎಲ್ಲ ಆಯ್ತು, ಮುಗೀತು. ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ದು ಅದೇ, ನಾನು ಯಾವ್ದೇ ಕಾರಣಕ್ಕೂ ದ್ವೇಷನಂತೂ ಕ್ಯಾರಿ ಮಾಡಲ್ಲ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಳ್ಳೆ ಫ್ರೆಂಡ್ಶಿಪ್, ಅಂಡ್ ಆ ಫ್ರೆಂಡ್ಶಿಪ್ ಇಂದ ಏನು ಉದ್ದೇಶ, ಫ್ರೆಂಡ್ಶಿಪ್ ಇಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಒಂದೊಳ್ಳೆ ಮಾತು, 4 ಮಾತು, ಒಂದ್ ಮುಖದ ಮೇಲೆ ಒಂದು ನಗು, ಈಗ ಸಿಕ್ಕಿದ್ರು ನಾನು ಅದನ್ನ ಮಾಡೇ ಮಾಡ್ತೀನಿ. ಸೊ ಪರ್ಸನಲ್ ಆಗಿ ಎಫರ್ಟ್ಸ್ ಹಾಕದೇ ಇರಬಹುದು, ಯಾಕಂದ್ರೆ ನನ್ನ ಕೆಲ್ಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಆ ಒಂದು ಇದರಿಂದ ನಾನು ಹೇಳಿದ್ದಷ್ಟೇ, ಮಾತಾಡ್ಸ್ಬಾರ್ದು ಅಥವಾ ಯಾವುದೇ ದ್ವೇಷದಿಂದಾಗ್ಲಿ ಅಲ್ಲ. ಓಕೆ, ತನಿಷ್ ಅವರು ನಿಮ್ಗೆ ಎಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡಿದ್ದಾರೆ, ಅಂದ್ರೆ ನಿನ್ ಬೆಂಬಲಕ್ಕೆ ನಿಂತಿದ್ದಾರೆ, ನನ್ ಫ್ರೆಂಡ್ ಅಂತ. ಬಟ್ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರನ್ನ ಬಿಟ್ಕೊಟ್ಟಿದ್ದು ಸರಿ ಅಂತ ಅನ್ಸುತ್ತಾ? ಆ ಗೇಮ್ಗೋಸ್ಕರ ನಾನು ಏನೇನ್ ಮಾಡಿದ್ನೋ ಅದೆಲ್ಲ ಸರಿನೇ. ನನ್ನ ಮನ್ಸಿಗೆ, ನನ್ನ ಪ್ರಕಾರ ನಾನು ಏನೇನ್ ಮಾಡಿದ್ನೋ ಎಲ್ಲ ಸರಿನೇ. ಬಿಟ್ಕೊಟ್ಟೆ ಅನ್ನೋದು ಅಫ್ಕೋರ್ಸ್ ಗೇಮ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಬರ್ಬೇಕು, ಇಂಡಿವಿಜುವಲ್ ಆಗಿ ಬಂದ್ ಕಪ್ ಎತ್ತಬೇಕು. ನನ್ಗನ್ಸಿದ್ ನಾನು ಹೇಳಿದೀನಿ. ಹೊರಗಿನ ವಿಷಯ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರ್ಲಿಲ್ಲ. ಸೊ ಐ ಹ್ಯಾವ್ ಗಾನ್ ದೇರ್ ಟು ವಿನ್, ಐ ಹ್ಯಾವ್ ಡನ್ ವಾಟ್ ಐ ಹ್ಯಾವ್ ಟು ಡೂ. ಸೊ ಬಿಟ್ಕೊಡ್ಬೇಕಾಗತ್ತೆ. ಬಿಟ್ಕೊಟ್ಟಾದ್ಮೇಲೆ ನಂಗೆ ಬೇಜಾರಾಗಿದ್ದು ಇದೆ, ಅವ್ರ ಜೊತೆ ಕೂತ್ಕೊಂಡು ಹತ್ತಿದ್ದು ಇದೆ, ಮಾತಾಡ್ಲಿಲ್ಲ ಅಂತ. ಇಟ್ ಇಸ್ ಓಕೆ, ಇಟ್ ಇಸ್ ಗೇಮ್. ಒಟ್ಟೀಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ಹೇಗಿದೆ ಲೈಫ್? ತುಂಬಾ ಚೇಂಜ್ ಆಗಿದೆ, ಬದಲಾಗಿದೆ. ಮುಂಚೆ ಬೇರೆ ತರ ಇತ್ತು ಲೈಫ್, ಈಗ ಬೇರೆ ತರ ಇದೆ. ನಾನ್ ಮುಂಚೆ ಲೈಫ್ ನ ಬೇರೆ ತರ ನೋಡ್ತಾ ಇದ್ದೆ, ಈ ರೀತಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಮುಂಚೆ ಲೈಫ್ ನನ್ನನ್ನು ಬೇರೆ ರೀತಿ ಟ್ರೀಟ್ ಮಾಡ್ತಿತ್ತು, ಇವಾಗ ಇನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದೆ. ಹೊಸ ಹೊಸ ಆಸೆಗಳು, ಹೊಸ ಹೊಸ ಕನ್ಸುಗಳು ಕಾಣಿಸ್ತಾ ಇದೆ. ಅದನ್ನ ರೀಚ್ ಮಾಡೋ ಕಡೆ ನಮ್ಮ ಕೆಲಸ ನಡೆಯುತ್ತೆ. ಅಮ್ಮನ ಕನಸಿನ ಮನೆಯ ಕೆಲಸ ಯಾವಾಗಿಂದ ಶುರು? ವೆರಿ ಸೂನ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಜೊತೆಗೆ ನನ್ನ ಕೆರಿಯರ್ ಬಗ್ಗೆನೂ ನಾನು ಯೋಚನೆ ಮಾಡ್ಬೇಕು. ಸೊ ಅದ್ರಿಗೆ ಒಂದಷ್ಟು ಸ್ಕ್ರಿಪ್ಟ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಅದೊಂದು ಕೆಲಸಗಳು ನಡೀಬೇಕು. ಬಿಗ್ ಬಾಸ್ ಮನೆಯಿಂದ ಒಂದು ಕ್ಲಿಯರೆನ್ಸ್ ಆಗ್ಬೇಕು. ಸೊ ಹಾಗಾಗಿ ನಿಮ್ಮ ಸಿನಿ ಜೀವನ ಮತ್ತೆ ಬಾಲ್ಯಕ್ಕೆ ಬರೋದಾದ್ರೆ, ಚಾಮರಾಜನಗರದ ಬಾಲ್ಯ ಜೀವನ ಹೇಗಿತ್ತು? ಶಿಕ್ಷಣ ಎಲ್ಲ ಹೇಗಾಯ್ತು? ನಾನು ಚಾಮರಾಜನಗರದಲ್ಲಿ ಹುಟ್ಟಿದ್ದು, ಅಲ್ಲೊಂದು 9 ತಿಂಗಳ ಕಾಲ ಇದ್ದಿದ್ದು. ಬೆಳೆದಿದ್ದೆಲ್ಲ ಮೈಸೂರೇ. ಚಾಮರಾಜನಗರಕ್ಕೆ ನನಗೆ ಹೋಗೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಬಾಲ್ಯ ಸಮ್ಮರ್ ಹಾಲಿಡೇಸ್ ಅಂತ ಬಂದಾಗ ಸೀದಾ ಹೋಗ್ತಾ ಇದ್ದೆ ಅಲ್ಲಿಗೆ. ಅಮ್ಮನವರು ಕರ್ಕೊಂಡು ಹೋಗ್ತಾ ಇದ್ರು. ಅಪ್ಪ, ಅಮ್ಮ, ನಾನು, ನನ್ನ ತಂಗಿ ಎಲ್ಲ ಹೋಗ್ತಾ ಇದ್ವಿ. ನನ್ನ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ತೋಟಕ್ಕೆ ಹೋಗೋದು, ಎಳ್ನೀರು ಕುಡಿಯೋದು, ಒಟ್ಟಿಗೆ ನಡ್ಕೊಂಡು ಹೋಗೋದು, ಸುಮಾರಷ್ಟು ನೆನಪುಗಳಿದೆ. ಬ್ಯಾಲದ ಮರಕ್ಕೆ ಕಲ್ಲು ಹೊಡಿಯೋದು, ಅದನ್ನ ಖಾರದ ಜೊತೆ ಬೆಲ್ಲ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ಸುಮಾರು ಇದೆ, ಒಂದೆರಡು ಅಂತಲ್ಲ. ಅದ್ರ ಜೊತೆಗೆ ಮೈಸೂರಲ್ಲಿ ನಾನು ಸ್ಕೂಲಿಂಗು ಸೆಂಟ್ ಜೋಸೆಫ್ಸ್ ಮಾಡಿದ್ದು, ಮರಿಮಲ್ಲಪ್ಪ PU ಮಾಡಿದ್ದು, ಮಹಾಜನಸ್ ಡಿಗ್ರಿ ಓದಿದ್ದು. ಸಾಕಷ್ಟು ಮೆಮೊರೀಸ್ ಇದೆ. ಐ ವಾಸ್ ಅನ್ ಆವರೇಜ್ ಸ್ಟೂಡೆಂಟ್, ನಾಟ್ ಅ ಗ್ರೇಟ್ ಅಕಾಡೆಮಿಕ್, ಬಟ್ ಸ್ಪೋರ್ಟ್ಸ್ ಅಲ್ಲಿದ್ದೆ, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿದ್ದೆ. ಎಲ್ಲವೂ ಒಬ್ಬ ಪರ್ಸನಾಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಫ್ಯಾಮಿಲಿ ಕಲಾವಿದರ ಕುಟುಂಬ ಅಲ್ಲ, ಆದ್ರೂ ಕೂಡ ನಟನೆ ಕಡೆಗೆ ಆಸಕ್ತಿ ಬಂದಿದೆ ನಿಮ್ಗೆ? ಆಸಕ್ತಿ ಅದೇ ನಾನು ಹೇಳಿದಾಗೆ, ಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ಅಕಾಡೆಮಿಕ್ಸ್ ಓಕೆ. ಬಟ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ನಾಟಕ ಮಾಡಿದ್ದೆ. ನಮ್ಮ ಮಾವ ಆಕ್ಚುಲಿ ಅವರು ನೀನಾಸಂ ಪಾಸ್ಡ್ ಔಟ್. JSS ಅಲ್ಲಿ ಅವರು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಳೆಯರ ಮೇಳ ಅಂತ JSS ಅಲ್ಲಿ ವರ್ಷಕ್ಕೊಂದ್ಸಲಿ ಮಾಡ್ತಾರೆ. ಆವಾಗ ನಾಟಕ ಮಾಡಿದ್ದೆ ನಾನೊಂದು ನಾಟಕ. ಕಂಸಾಳೆ ಎಲ್ಲ ಡಾನ್ಸ್ ಮಾಡಿಸಿದ್ರು. ಸೊ ಅದು ಬಹುಶಃ ನನ್ಗದು ಇನ್ಸ್ಪೈರ್ ಆಗಿರ್ಬಹುದು, ಹೆಲ್ಪ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿರ್ಬೋದು. ಬಹಳ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ನಾಟಕ ಮಾಡಿಸಿದ್ರು. ಸ್ಟಾರ್ಟಿಂಗ್ ಡೈಲಾಗ್ ಆಗೋದು ನನ್ನಿಂದಾನೆ, ಎಂಡ್ ಆಗೋದು ನನ್ನಿಂದಾನೆ. ಒಂದು ಹುಡುಗಿರ್ನ ಚೇಡ್ಸುವಂತ ಒಂದು ಕ್ಯಾರೆಕ್ಟರ್. ಆ ಒಂದು ಕ್ಯಾರೆಕ್ಟರ್ ನಾನು ಹೇಳಿದ ಡೈಲಾಗ್ ಹೇಳಿದ್ ನೋಡಿ, ಜನ ಎಲ್ಲ ತುಂಬಾ ಖುಷಿ ಪಟ್ಟು ಚಪ್ಪಾಳೆ ತಟ್ಟಿದ್ದಿದೆ.
ಸೊ ನನಗೆ ಅದು ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಸೊ ನಾಟಕಗಳು ಮಾಡಿದಾಗ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಒಂದು ಸಾಫ್ಟ್ವೇರ್ ಜಾಬ್ ಸಿಕ್ಕಿತ್ತು, ಅದಕ್ಕೆ ಮೊದಲನೇ ದಿನ ಹೋಗ್ಲೇ ಇಲ್ಲ, ಜಾಯಿನ್ ಆಗಿದ್ರು. ಅದಾದ್ಮೇಲೆ ನನಗನ್ಸಿದ್ದು ಇದು ದಿಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ನಾನು ಹೋಗದೆ ಸುಮ್ಮನೆ ಆಗಿದ್ದೆ. ಸೊ ನನಗೆ ಆಡಿಷನ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದೆ. ದಟ್ ಈಸ್ ವೇರ್ ತುಂಬಾ ಅನ್ಸಿದ್ದು. ಕಾಲೇಜ್ ಟೈಮಲ್ಲೇ ಅನ್ನಿಸ್ತಾ ಇತ್ತು ನನಗೆ, ಒಂದು ಹೀರೋ ಫೀಲ್ಸ್ ಅಲ್ಲೇ ಓಡಾಡ್ತಾ ಇದ್ದೆ. ಓಕೆ, ನಾಟಕ ಅದ್ರಲ್ಲೆಲ್ಲ ಆಸಕ್ತಿ ಅಂದ್ರೆ ನಾಟಕಗಳಲ್ಲಿ ಮಾಡ್ತಾ ಇದ್ರಿ, ನಟನೆ ಕಡೆ ಆಸಕ್ತಿ ಬಂತು. ಮನೆಯಲ್ಲೆಲ್ಲ ಏನ್ ಹೇಳ್ತಾ ಇದ್ರು? ಯಾವ ತರ ಸಪೋರ್ಟ್, ಯಾವ ತರ ತರಬೇತಿ ತಗೊಂಡ್ರಿ? ತರಬೇತಿ ಅಂತ ನಾನು ಯಾವ್ದಕ್ಕೂ ಯಾವ್ದಕ್ಕೂ ತರಬೇತಿ ಅಂತ ನಾನು ತಗೊಂಡಿಲ್ಲ. ಆಕ್ಟಿಂಗ್ ನನಗೆ ಬಂದಿದ್ದು, ನಾನು ಸೀರಿಯಲ್ ಜಾಯಿನ್ ಆದ್ಮೇಲೆ ನಾನು ಆಕ್ಚುಲಿ ಆಕ್ಟಿಂಗ್ ಕಲ್ತಿದ್ದು. ಖುಷಿ ಅಂತ ಒಂದು ಫಸ್ಟ್ ಸೀರಿಯಲ್ ಆದ್ಮೇಲೆ. ಸೊ ನಾಟಕಗಳು ಮಾಡುವಾಗ ಕಲ್ತಿದ್ದಿದೆ. ತುಂಬಾ ಜಾಸ್ತಿ ನಾಟಕಗಳು ಏನ್ ಮಾಡಿಲ್ಲ ನಾನು, ಬೆಳವಣಿಗೆಗಳಷ್ಟೇ ಮಾಡಿರೋದು. ಸೊ ಅಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ. ಕಲಿಯೋದ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ನಮ್ ಸೀನಿಯರ್ಸ್ ಏನಿದ್ದಾರೆ ಫಸ್ಟ್ ಸೀರಿಯಲ್ ಇಂದಾನು, ಇವನ್ ನಾವು ನನ್ಗಿಂತ ಹೊಸದಾಗಿ ಬಂದಿರೋರ ಹತ್ರ ನಮ್ಗೆ ಕಲಿಯುವಂಥದ್ದು ತುಂಬಾ ಇರುತ್ತೆ. ಸೊ ಹಾಗೆ ಆ ಒಂದು ರೀತಿ ನಾನು ಕಲ್ತ್ಕೊಂಡ್ ಬಂದಿದ್ದು. ಯಾವುದೇ ಒಂದು ಅದಕ್ಕೋಸ್ಕರ ತರಬೇತಿ ಅಂತ ನಾನಿಲ್ಲ. ಅಪ್ಪನ ನೆನಪನ್ ಮಾಡ್ಕೊಳ್ಳೋದಾದ್ರೆ ಹೆಂಗಿತ್ತು ಬಾಂಡಿಂಗು? ಹೀಗೆ ಏನೆಲ್ಲ ಕನ್ಸುಗಳಿದ್ವು? ನಮ್ಮಪ್ಪ ತುಂಬಾ ಫ್ರೆಂಡ್ಲಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಒಂದು ಹಂತದವರೆಗೂ ಚೆನ್ನಾಗಿ ಇಟ್ಟಾಡಿಸ್ತಾ ಇದ್ರು. ಬೆಲ್ಟ್ ಅಲ್ಲಿ ಏನೇ ಮಾಡಿದ್ರು, ಸಣ್ಣದು ಇದಾದ್ರು ಫುಲ್ ಭಯ ನನಗೆ. ಆ ರೀತಿ ಇತ್ತು. ಒಂದು ಪಾಯಿಂಟ್ ಆಫ್ ಟೈಮ್ ಬಂದಾಗ ಈ ವಾಸ್ ವೆರಿ ವೆರಿ ಫ್ರೆಂಡ್ಲಿ ಮ್ಯಾನ್. ಒಂದು 10th ಸ್ಟ್ಯಾಂಡರ್ಡ್ ಇಂದ ಅನ್ಸುತ್ತೆ, 10th ಅಮ್ಮ ಆಲ್ಮೋಸ್ಟ್ ಒಂದು 9th 10th ಇಂದ ತುಂಬಾ ಫ್ರೆಂಡ್ಲಿ ಆಗಿದ್ರು. ಅಂದ್ರೆ ಎಷ್ಟು ಭಯ ಇತ್ತು ಅಷ್ಟು ಪ್ರೀತಿ, ಅಷ್ಟು ಒಡನಾಟ ಅಪ್ಪನ ಜೊತೆ. ಅವರಿಂದ ನನ್ಗೆ ಆಕ್ಚುಲಿ ಇನ್ಸ್ಪಿರೇಷನ್ ಇವತ್ತಿಗೆ. ಅವರಿಂದ ಸಪೋರ್ಟ್ ಇಂದಾನೇ ಇರೋದು. ಮೇಲಿಂದ ಸಪೋರ್ಟ್ ಮಾಡ್ತಿದ್ದಾರೆ ನನಗೋಸ್ಕರ. ಅವತ್ತಿಗೂ ಅವ್ರಿಗೊಂದು ಆಸೆ ಇತ್ತು, ದಟ್ ನನ್ ಮಗ ಯಾಕೆ ಇನ್ನು ಏನೋ ಸಕ್ಸಸ್ ಕಾಣಿಸ್ತಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು ಅವ್ರಿಗೆ ಯಾವಾಗ್ಲೂ. ನನ್ ಸಿನಿಮಾ ರಿಲೀಸ್ ಆಗುವಾಗ್ಲೂನು ಅವ್ರು ಇರ್ಲಿಲ್ಲ. ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಇದ್ರು, ಡೊಳ್ಳು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಮುಗಿಯೋಷ್ಟೊತ್ತು ಅಂದ್ರೆ ರಿಲೀಸ್ ಮಾಡೋಷ್ಟೊತ್ತಿಗೆ ತೀರ್ ಹೋಗಿದ್ದು. ಇದೊಂದು ಬಿಗ್ ಬಾಸ್ ಜನಿನವ್ರು ನೋಡಿದ್ರೆ ತುಂಬಾ, ಯಾಕಂದ್ರೆ ಬಿಗ್ ಬಾಸ್ ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇದ್ದಾಗೆಲ್ಲ ಅವ್ರು ಹೇಳ್ತಿದ್ರು, ನೀನ್ ಯಾಕೆ ಹೋಗಕ್ತಿಲ್ಲ, ಎಲ್ಲರೂ ಹೋಗ್ತಿದ್ರು, ನಿನ್ ಜೊತೆ ಆಕ್ಟ್ ಮಾಡಿದವರೆಲ್ಲ ಹೋಗ್ತಿದ್ರೆ ನೀನ್ ಯಾಕೆ ಹೋಗ್ತಿಲ್ಲ ಅಂತ ಕೇಳಿದ್ರು. ಒಬ್ಬ ಟೈಮ್ ಬರುತ್ತೆಪ್ಪ ಅಂತ ಹೇಳಿದ್ದೆ. ಇವತ್ತು ಟೈಮ್ ಬಂದಿದೆ, ನೋಡೋದಕ್ಕೆ ಅವ್ರಿಲ್ಲ ಅನ್ನೋ ಒಂದು ಬೇಜಾರು. ನೀವು ನಟನೆಗೆ ಬರೋಕು ಮುಂಚೆ ಅಪ್ಪಾಜಿ ಅವರು ಅಂದ್ರೆ ನಿಮ್ ಬಗ್ಗೆ ಏನ್ ಕನ್ಸ್ಕೊಂಡಿದ್ರು, ಏನ್ ಆಗ್ಬೇಕು ಅಂತ ಹೇಳಿದ್ರು? ಅವ್ರು ಇಂಥದೇ ಆಗು ಅನ್ನೋದು ಯಾವ್ದು ಅವ್ರ ಕಡೆಯಿಂದ ಏನು ಹೇಳಲಿಲ್ಲ. ನಿನ್ಗೇನ್ ಅನ್ಸುತ್ತೆ, ಮನ್ಸಿಗೆ ಏನು ಅನ್ಸುತ್ತೆ, ಯಾವ ಕೆಲಸ ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತೆ ಅನ್ಸುತ್ತೆ ಅದನ್ನ ಮಾಡು. ಯಾವತ್ತಿಗೂ ಒಳ್ಳೆ ಕೆಲ್ಸನೇ ಮಾಡು. ಇನ್ನೊಬ್ರಿಗೆ ಮೋಸ ಮಾಡೋದ್ರ ಬಗ್ಗೆ ಅಥವಾ ಬೇರೆ ತರ ಕೆಲ್ಸಗಳು ಯಾವ್ದು ಮಾಡಕ್ ಹೋಗ್ಬೇಡ ಅನ್ನೋ ರೀತಿ ಹೇಳಿದ್ರು. ಸೊ ಐ ಲಿವ್ ಅಪ್ ಟು ದಟ್ ಯಾವಾಗ್ಲೂ. ಓಕೆ, ಸ್ವಂತ ಮನೆ ಕಟ್ತೀರಾ ಮೈಸೂರಲ್ಲಿ, ಅದನ್ನ ಮಾರೋ ಅಂತ ಪರಿಸ್ಥಿತಿ ಬರುತ್ತೆ. ಅಪ್ಪನ ಕನ್ಸು, ಅಮ್ಮನ್ ಕನ್ಸು ಕೂಡ, ಅದು ಎಲ್ರ ಶ್ರಮ ಕೂಡ ಇರುತ್ತೆ. ಆಗಿನ ಪರಿಸ್ಥಿತಿ ಹೇಗಿತ್ತು? ಅದು ತುಂಬಾ ಚಿಕ್ಕವನವಾಗ ಒಂದು 7 ವರ್ಷ 6 ವರ್ಷ ಇರ್ಬೋದಮ್ಮ. 7 ವರ್ಷದ ಪಾಪವಾಗ 7 ವರ್ಷದ ಪಾಪು. ಆವಾಗ ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿದ್ದು ನಾನು ನೋಡಿದ್ದೆ. ಬಟ್ ಆ ಕಟ್ಟಿದಾದ ನಂತರ ಒಂದು ಗ್ರಾಫ್ ಒಂದು ಲೈಫ್ ಅಲ್ಲಿ ತುಂಬಾ ಕಷ್ಟಪಟ್ಟಿದ್ದು ಅದನ್ನು ನೋಡಿದೆ. ಒಂದು ಪೀಕ್ ನೋಡಿದೀನಿ, ಮತ್ತೆ ಅದನ್ನು ನೋಡಿದೆ. ನಾನು ಸಾಕಷ್ಟು ಕಲ್ತಿದ್ದೀನಿ. ವಾಟ್ ಎವರ್ ದ ಥಿಂಗ್ಸ್, ಏನೇ ಕಷ್ಟ ಬಂದ್ರು ಎಲ್ಲವನ್ನು ನಗ್ನಗ್ತಾನೆ ಸ್ವೀಕರಿಸಿದ್ರು ಅಪ್ಪ. ಸೊ ಅದೆಲ್ಲವೂ ಅದರಿಂದನೇ ನಾನ್ ಕಲ್ತಿದ್ದು. ಅಪ್ಪ ಇದ್ದಾಗಿನ ಜೀವನ, ಅಪ್ಪ ಇಲ್ಲದಾಗಿನ ಜೀವನ ಹೇಗಿದೆ? ಅವ್ರು ಇದ್ದಾಗ ತುಂಬಾ ತುಂಬಾ ಚೆನ್ನಾಗೇ ಇತ್ತು. ಏನು ಮಿಡಲ್ ಕ್ಲಾಸ್ ನಾವು ಲೈಫ್ ಹೇಗಿರ್ಬೇಕು ಹಾಗೆ ಇತ್ತು. ಒಂದು ಯಾವ್ದು ಭಯ ಇರ್ಲಿಲ್ಲ. ಅವ್ರು ಹೋದ ತಕ್ಷಣ ಲೈಫಲ್ಲಿ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬಂತು. ತಂಗಿ ಮದ್ವೆ ಬಂತು, ಮನೆ ಜವಾಬ್ದಾರಿ ಪೂರ್ತಿ ನನ್ನ ಹೆಗಲ ಮೇಲೆ ಬಂತು. ಸೊ ಆ ಒಂದು ಜವಾಬ್ದಾರಿ ನಿಭಾಯಿಸ್ಕೊಂಡು ಬಂದೆ.
ತಂಗಿ ಮದ್ವೆ ಮುಗ್ಸಾಯ್ತು, ಇನ್ನೇನು ಬಾಣಂತನ ಆಗ್ತಿದ್ದೆ ಮಗು ಡೆಲಿವರಿ ಆಗಿ. ಒಂದು ಬಿಗ್ ಬಾಸ್ಗೂ ಮುಂಚೆಗಿನ ಲೈಫು ತುಂಬಾ ಸ್ಟ್ರಗ್ಲಿಂಗ್ ಇತ್ತು. 1 ವರ್ಷ ಬಿಗ್ ಬಾಸ್ಗೂ ಮುಂಚೆ 1 ವರ್ಷ ಸಾಕು, ಇನ್ನು ಸೀರಿಯಲ್ ಸಾಕು, ಸಿನಿಮಾಗಳ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ 1 ವರ್ಷ ನನ್ನ ಹೆಲ್ತ್ ಬಗ್ಗೆ, ನನ್ನ ಬಾಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸಿಕ್ಕಿದ್ ಬಿಗ್ ಬಾಸ್. ನಾವು ಇಟ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಒಂದು ಸಕ್ಸಸ್ ಕೊಟ್ಟಿದೆ, ಲೈಫಲ್ಲಿ ಒಂದು ಗ್ರಾಫ್ ಕೊಟ್ಟಿದೆ, ಇಷ್ಟು ಜನರ ಪ್ರೀತಿ ಕೊಟ್ಟಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಆರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ಲೈಫ್ ಹೇಗಿತ್ತು? ಆರಂಭದಲ್ಲಿ ಬಂದಾಗ ಚೆನ್ನಾಗೇ ಇತ್ತು. ನಾಟಕಗಳು ಮಾಡಕ್ಕಂತ ಒಂದ್ಸಲಿ ಬಂದಿದ್ದೆ. ಆವಾಗ ಒಂದಷ್ಟು ದಿನ ದುಡ್ಡು ಜಾಸ್ತಿ ಇರ್ತಿಲ್ಲ, ಬಸ್ಸಲ್ಲಿ ಓಡಾಡ್ತಿದ್ದೆ, ನಮ್ಮ ಅತ್ತೆ ಮನೆಯಲ್ಲಿ ಉಳ್ಕೋತಾ ಇದ್ದೆ. ಸೊ ಜಾಸ್ತಿ ದುಡ್ಡು ಖರ್ಚು ಮಾಡಕ್ಕಾಗದೆ, ಓಡಾಡಕ್ಕಾಗದೆ, ನಾಟಕಗಳು ಮಾಡಕ್ಕಾಗದೆ, ಆ ನಾಟಕನೂ ಇನ್ಕಂಪ್ಲೀಟ್ ಮಾಡಿ ಮೈಸೂರು ಕೊಟ್ಟೋದೆ. ಆಮೇಲೆ ಸೀರಿಯಲ್ ಮಾಡಕ್ಕೆ ಅಂತ ಬಂದಿದ್ದು. ಆಡಿಷನ್ಸ್ ಮಾಡಿದೆ, ಒಂದು ಸೆಲೆಕ್ಷನ್ ಆಯ್ತು. ತ್ರಿತಮ್ ಶೆಟ್ಟಿ ಅಂತ ಅವ್ರು ಇವತ್ತಿಗೂ ನನಗೆ ತುಂಬಾ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನನ್ನ ಫಸ್ಟ್ ಡೈರೆಕ್ಟರ್, ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಅವರಿಂದಾನೇ ನನಗೆ ಆ ಸೀರಿಯಲ್ ಸಿಕ್ಕಿದ್ದು. ಅಲ್ಲಿಂದ ಅಂದ್ರೆ ಆ ಒಂದು ಜರ್ನಿ ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ತುಂಬಾ ಕಮ್ಮಿ ಇದಕ್ಕೆ ಮಾಡ್ತಿದ್ವಿ. ಅಫ್ಕೋರ್ಸ್ ಹೊಸಬ ಅಂತಂದಾಗ ಅದೇ ಇರುತ್ತೆ. ಬಟ್ ಚೆನ್ನಾಗಿತ್ತು, ಎಲ್ಲವೂ ಎಂಜಾಯ್ ಮಾಡ್ಕೊಂಡೇ ಬಂದಿತ್ತು. ತೀರಾ ಕಮ್ಮಿ ಇದ್ರು ಏನು ತುಂಬಾ ಏನೋ ಬೇಜಾರ್ ಮಾಡ್ಕೊಂಡಂತೂ ಬದುಕ್ತಿಲ್ಲ. ಅಷ್ಟ್ರಲ್ಲೂ ಹಿಂಗೆ ಬದುಕಿದ್ವಿ. ಈಗ ಕೊಡ್ತಾ ಇದೆ ದೇವರು, ಹಂಗೆ ಬದುಕ್ಬೇಕು ಅಂತ. ಮನೆ ಜವಾಬ್ದಾರಿ ಎಲ್ಲ ಹೆಗ್ಲಿಗೆ ಇರಾದ್ಮೇಲೆ ಈ ಫೀಲ್ಡ್ ಬೇಕಾ ಅಂತ ಯಾವತ್ತಾರು ಅನ್ಸಿತ್ತಾ? ಇಲ್ಲ, ಈ ಫೀಲ್ಡ್ ಬೇಕಂತ ಅನ್ಸಿಲ್ಲ. ಬಟ್ ಇದೇ ಫೀಲ್ಡ್ ಅಂತಾನೆ ಎಲ್ಲ ನಾನು ಕೊಟ್ಟಿರೋದು. ಜವಾಬ್ದಾರಿ ಬಂದಾದ್ಮೇಲೆ 2 ಸೀರಿಯಲ್ ಮಾಡ್ತಿದ್ದೆ. ಇಂತಿ ನಿಮ್ಮ ಆಶಾ ಅಂತ ಮಾಡ್ತಿದ್ದೆ, ಪುಟ್ಟಕನ ಮಕ್ಕಳು ಅಂತ ಮಾಡ್ತಿದ್ದೆ, ಡಾನ್ಸ್ ಶೋ ಮಾಡ್ತಿದ್ದೆ. ಜೊತೆಗೆ ಅಪ್ಪ ಬಿಟ್ಟು ಹೋದಂತ ವರ್ಕ್ ಶಾಪ್ನು ಮ್ಯಾನೇಜ್ ಮಾಡ್ತಿದ್ದೆ. ಸೊ ನನ್ಗೆಲ್ಲ ಆ ರೀತಿ ಅನಿಸಲ್ಲ, ಯಾಕಂದ್ರೆ ಆ ಜವಾಬ್ದಾರಿ ಬಂದ ಮೇಲೆ ಅಷ್ಟು ಬ್ಯುಸಿ ಆಗಿದ್ದೆ ಕೆಲವೊಂದು ಜವಾಬ್ದಾರಿನ ನಿಭಾಯಿಸೋದಕ್ಕೋಸ್ಕರ. ಸೊ ಎಲ್ಲವೂ ಯಾವ ಟೈಮಲ್ಲಿ ಆಗ್ಬೇಕಾಯ್ತು, ಅದು ಆಯಾ ಸಮಯಕ್ಕೆ ಆಯ್ತು. ಅದಕ್ಕೆ ಯಾವುದೇ ರಿಗ್ರೆಟ್ ಇಲ್ಲ, ಯಾವುದೇ ಬೇಜಾರು ಇಲ್ಲ. ಖುಷಿ ಎಂಟ್ರಿ ಹೇಗಾಯ್ತು? ಖುಷಿ ನನಗೆ ಪ್ರೀತಮ್ ಸರ್ ಆಕ್ಚುಲಿ ಡೈರೆಕ್ಟರ್, ಅವರು ಸೆಲೆಕ್ಟ್ ಮಾಡಿದ್ದು. ಆಡಿಷನ್ಸ್ ತುಂಬಾ ಆಡಿಷನ್ಸ್ ಮಾಡ್ತಾ ಇದ್ದೆ ನಾನು. ಆಡಿಷನ್ಸ್ ಮಾಡುವಾಗ ಕಾಲ್ ಬಂದಿದ್ದೆ. ಮೈಸೂರಿಂದ ಆಕ್ಚುಲಿ ಎಲ್ಲ ಶಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಬನ್ನಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಕರೆದಿದ್ರು. ಆಲ್ಮೋಸ್ಟ್ ಒಂದು 20,000 ಎಲ್ಲ ಶಾಪ್ ಮಾಡಿ ಬಂದಿದ್ದೆ. ಅವಾಗ ತುಂಬಾ ದೊಡ್ಡದದು. ಸಲಾಗಿಲ್ಲ ಮಾಡ್ಬಿಟ್ಟು ಎತ್ಕೊಂಡ್ ಬಂದೆ. ಇಲ್ಲಿ ಬಂದ್ ನೋಡಿದ್ರೆ ಇನ್ನ ಕನ್ಫರ್ಮ್ ಆಗಿಲ್ಲ, ಹೇಳ್ತೀವಿ ಅಂತ ಅಂದ್ಬಿಟ್ಟು ನನಗೆ ಏನ್ ಗುರಿ ಹಿಂಗಾಗೋಯ್ತಲ್ಲ ಅಂತ ನಾನು. ಅದಾದ್ಮೇಲೆ ಪ್ರೀತಮ್ ಸರ್ ಇವರೇ ಬೇಕು ಅಂತ ಅಂದ್ಬಿಟ್ಟು ಚಾನಲ್ ಜೊತೆ ಮಾತಾಡಿ ಅವರು ಫೈನಲೈಸ್ ಮಾಡಿದ್ರು ನನ್ನನ್ನ. ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಟುಡೇ. ಅವಕಾಶಗಳಿಗಾಗಿ ಯಾವ ತರ ಎಲ್ಲ ಪ್ರಯತ್ನ ಪಡ್ತಾ ಇದ್ರಿ? ಅವಕಾಶ ಸಿಗದೆ ಇದ್ದಾಗ ಮನಸ್ಥಿತಿ ಹೇಗಾಗ್ತಾ ಇತ್ತು? ಯಾವತ್ತು ಕುಗ್ಗಿಲ್ಲ, ನನ್ಗೆ ಯಾವತ್ತು ಬೇಜಾರಾಗಿಲ್ಲ. ಅವಕಾಶಗಳಂತೂ ಒಂದು ಮಟ್ಟಿಗೆನ ಒಂದು ಪ್ರೂವ್ ಅಂತೂ ಮಾಡ್ಕೊಂಡಿದ್ದೆ. ಓಕೆ, ಇವನನ್ನ ಹಾಕೊಂಡ್ರೆ ಈ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ತಾನೆ ಅನ್ನೋದು. ಸೊ ಅವಕಾಶಗಳು ಬಂದು ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ರೀತಿ ಇತ್ತು. ನಾನು ಸಿನಿಮಾಗಳು ಮಾಡ್ಬೇಕು, ದೊಡ್ಡ ಸಿನಿಮಾ ಮಾಡ್ಬೇಕು, ಒಳ್ಳೆ ಪಾತ್ರಗಳು ಮಾಡ್ಬೇಕು ಅನ್ನೋದಿತ್ತು. ಸೊ ರೆಸ್ಪಾನ್ಸಿಬಿಲಿಟೀಸ್ ಏನ್ ಮಾಡ್ತು, ಅವಕಾಶಗಳು ಬಂದಿದ್ನೆಲ್ಲ ಒಪ್ಕೊಳ್ಳೋ ಹಾಗೆ ಮಾಡ್ತು. ಸೊ ಅದ್ರ ಬಗ್ಗೆ ಯಾವ ರಿಗ್ರೆಟ್ ಇಲ್ಲ. ಅದೆಲ್ಲ ಆಗಿರೋದು ಅನುಭವಕ್ಕೋಸ್ಕರ ಆಯ್ತು, ನನ್ನ ಜೀವನದಲ್ಲಿ ನಾನು ಕಲಿಯೋದಕ್ಕೋಸ್ಕರ ಆಯ್ತು. ಕಲ್ತಿದ್ದೀನಿ. ಇವತ್ತು ಏನ್ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ, ಎಲ್ಲ ಕಲ್ತಿರೋದ್ರಿಂದಾನೇ ಮಾತಾಡ್ತಿರೋ. ಓಕೆ, ಖುಷಿ ಧಾರಾವಾಹಿನಲ್ಲಿ ಫಸ್ಟ್ ಬರ್ತೀರಾ. ಅಲ್ಲಿನ ಪೇಮೆಂಟ್ ಎಷ್ಟಿತ್ತು? ಈಗ ಮಂತ್ಲಿ ಜಾಬ್ ಹೋದಾಗ ನಾವು ಮಂತ್ಲಿ ಪೇಮೆಂಟ್ ಇಷ್ಟು ಬರುತ್ತೆ ಅಂದ್ರಲ್ಲೇ ನಾವು ಬ್ಯಾಲೆನ್ಸ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಸಾಲ್ಟೇಜ್ ಬರುತ್ತೆ. ಸೊ ನಿಮ್ಗೆ ಅವಾಗ ಪೇಮೆಂಟ್ ಎಷ್ಟಿತ್ತು? ಬ್ಯಾಲೆನ್ಸ್ ಹೇಗ್ ಮಾಡ್ತಾ ಇದ್ರಿ ಲೈಫ್? ಮನೆ ರೆಂಟು, ಅದ್ ಬಿಟ್ರೆ ನಂದು ಓಡಾಟ. ಬಟ್ ಜೊತೆಗೆ ಅದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲವೂ, ಫುಡ್, ಕಾಸ್ಟ್ಯೂಮ್ಸ್ ಎಲ್ಲ ಇರ್ತಿತ್ತು. ಗಾಡಿ ಇರ್ತಾ ಇರ್ಲಿಲ್ಲ. ಹೇಗ ಮೇಂಟೈನ್ ಆಗೋದು? ಫ್ರೆಂಡ್ಸ್ ಇರೋರು ಓಡಾಡಕ್ಕೆ. ನಾನು ಸುಮಂತ್ ಅಂತ ಇದ್ದ ಫ್ರೆಂಡ್, ಅವ್ನ್ ಗಾಡಿ ಇಸ್ಕೊಂಡು ಓಡಾಡ್ತಿದ್ದೆ. ಈಗ ನೆನ್ಸ್ಕೊಂಡ್ರೆ ಹೆಂಗ್ ಮಾಡಿದೆ ಅಂತ ಅನ್ಸತ್ತೆ. ಬಟ್ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಕಷ್ಟ ಅಂತ ನಾನು ಹೇಳೋ, ಕಷ್ಟ ಪಟ್ಟಿದ್ದಿದೆ.
ಬಟ್ ಅಟ್ ದಿ ಸೇಮ್ ಟೈಮ್ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಸೊ ಹಿಂಗ್ ನಿಭಾಯಿಸ್ತಾ ಇದ್ದೆ ಗೊತ್ತಿಲ್ಲ, ಬಟ್ ಮಜಾ ಮಾಡ್ಕೊಂಡೇ ಇದ್ದೆ. ನನ್ಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಆ ಲೈಫ್ ತುಂಬಾ ಕಮ್ಮಿ ಬರ್ತಾ ಇತ್ತು. ಒಂದ್ 10 ದಿನಕ್ಕೆ ಕೆಲಸ ಮಾಡ್ತಿದ್ರೆ ಬಬಾ ಅಂದ್ರೆ ಒಂದು 15,000 ಬರ್ತಾ ಇತ್ತು ಅಷ್ಟೇ. 9 ವರ್ಷದಿಂದ ಆದ್ಮೇಲೆ ಅಫ್ಕೋರ್ಸ್ ಇಟ್ ಇಸ್ ಅವಾಗ್ಲಿಗೆ ಡೀಸೆಂಟ್, ಬಟ್ ತುಂಬಾ ಏನು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಇವತ್ತಿಗೆ ಅದು ಆಗದೇ ಇಲ್ಲ. ಕಿಚ್ಚ ಸುದೀಪ್ ಸರ್ ಬಗ್ಗೆ ನಿಮ್ಮ ಮಾತು. ಕಿಚ್ಚ ಸರ್ ಇಸ್ ಅ ಗ್ರೇಟ್ ಪರ್ಸನಾಲಿಟಿ. ಅವರು ಸೂಪರ್ ಸ್ಟಾರ್ ಆಗಿ ಇದ್ಕೊಂಡು ನಮ್ಗೆ ನನ್ನ ಕಂಟೆಸ್ಟೆಂಟ್ಸ್ ಅಂತ ಅವ್ರು ಹೆಮ್ಮೆಯಿಂದ ಹೇಳ್ತಾರೆ, ಬಹಳ ಪ್ರೀತಿಯಿಂದ ಹೇಳ್ತಾರೆ. ಅವ್ರ ಒಂದು ಕಿವಿ ಮಾತು ಒಬ್ಬನ ವ್ಯಕ್ತಿತ್ವಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಎಷ್ಟೊಂದ್ ಕಡೆ ನಾವು ಹಳಿ ತಪ್ತಾ ಇರ್ತೀವಿ ಅಥವಾ ಸರಿಯಾದ ದಾರಿಲಿ ನಡೀತಾ ಇರ್ತೀವಿ ಅಂತಂದಾಗ, ಹಳಿ ತಪ್ತಾ ಇದ್ದೀವಿ ಅಂತಂದಾಗ ಬಹಳ ಸೂಕ್ಷ್ಮವಾಗಿ ಅವರ ಒಂದು ಕಿವಿ ಮಾತು ಹೇಳ್ತಾರೆ. ಚೆನ್ನಾಗಿ ಒಂದೇ ದಾರಿ ಹೋಗ್ತಾ ಇದೀವಿ ಅಂತ ಅನ್ಸ್ದಾಗ ಅಪ್ರಿಶಿಯೇಟ್ ಮಾಡ್ತಾರೆ. ದಟ್ಸ್ ಅ ಗ್ರೇಟ್ ಥಿಂಗ್. ಮನೆ ಒಳಗಡೆನೂ ಅಷ್ಟೇ, ಹೊರಗಡೆನೂ ಅಷ್ಟೇ. ಅವರ ಒಂದು ಮಾತು ಇನ್ಸ್ಪೈರ್ ಆಗುತ್ತೆ ನನಗೆ ಯಾವಾಗ್ಲೂ. ವಿ ಲುಕ್ ಅಪ್ ಟು ಹಿಮ್. ಅವರ ಒಂದು ಸ್ಟೈಲ್ ಆಗಿರ್ಲಿ, ಅವರ ಒಂದು ಆಟಿಟ್ಯೂಡ್ ಆಗಿರ್ಲಿ, ಮಾತಾಗಿರ್ಲಿ, ಒಂದು ಗತ್ತಾಗಿರ್ಲಿ, ವಾಯ್ಸ್, ದ ವೇ ಹಿ ಲುಕ್ಸ್ ಅಂಡ್ ದ ವೇ ಹಿ ಆಕ್ಟ್ಸ್. ಅವ್ರ ಸಿನಿಮಾ ನೋಡ್ಕೊಂಡು ನಾವು ಬೆಳೆದಿರೋದು. ಸೊ ಅವ್ರ ಒಂದು ಸಿನಿಮಾಗಳ ಎಷ್ಟೊಂದು ಮೆಸೇಜಸ್ ಇರುತ್ತೆ. ಅವ್ರು ಹೇಳೋ ಅವ್ರು ಆಕ್ಟ್ ಮಾಡುವಂತ ಒಂದು ರೀತಿ ಎಲ್ಲದರಿಂದ ತುಂಬಾ ಕಲ್ತಿದ್ದೀನಿ ನಾನು. ಅಂಡ್ ಅವರೊಂದು ಬ್ರದರ್ಲಿ ಹಗ್ ಇಸ್ ನಮ್ಮನ್ನ ಒಂದು ಎಷ್ಟು ಅವ್ರ ಕಂಡ್ರೆ ಎಷ್ಟು ಭಯ ಅಂತಿದ್ರು ಇಲ್ಲಪ್ಪ ಅಂತ ಅಂದ್ಬಿಟ್ಟು ತುಂಬಾ ಪ್ರೀತಿಯಿಂದ ಹಾಗೆ ಮಾಡ್ತಾರೆ. ದಟ್ಸ್ ವೆರಿ ನೈಸ್. ಅಂಡ್ ಸುದೀಪ್ ಸರ್ ನನ್ನ ಕೈ ಹಿಡಿದು ಎತ್ತಿದ್ದು ಇಟ್ಸ್ ನನ್ನ ಅದೃಷ್ಟ. ನಾ ಅವ್ರು ನೋಡ್ತೀನೋ ಇಲ್ವೋ ಅನ್ನೋದೇ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತಿಗೆ ಎಲ್ಲವೂ ಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ. ಅಂಡ್ ಸುದೀಪ್ ಸರ್ ಮೇಡ್ ಮೀ ಫೀಲ್ ಕಂಫರ್ಟಬಲ್ ಟು ಟಾಕ್ ಟು ಹಿಮ್. ದಟ್ಸ್ ಹಿಸ್ ಗ್ರೇಟ್ನೆಸ್. ಈಗ ವಿನಯ್ ಅವ್ರ ಜೊತೆ ಅಂದ್ರೆ ನನ್ನ ಸಿನಿಮಾದಲ್ಲಿ ವಿನಯ್ ಅವರು ಕೂಡ ಇರ್ತಾರೆ ಅನ್ನೋದು ಸುದೀಪ್ ಸರ್ ಹೇಳಿದ್ದಾರೆ. ಅಂದ್ರೆ ಅಂತ ಅವಕಾಶ ಸಿಕ್ಕಿದ್ರೆ ಖಂಡಿತ ಖುಷಿ ಅನ್ನೋದು. ಸೊ ನಿಮ್ಗೂ ಆತರ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತಾ? ನಾನು ಯಾವ ಪಾತ್ರ ಆದ್ರೂ ಸಿಕ್ಲಿ ಪರವಾಗಿಲ್ಲ. ಸುದೀಪ್ ಸರ್ ಫಿಲಂ ಅಂದ್ರೆ ನಾನು ಮಾಡ್ತೀನಿ. ಸುದೀಪ್ ಸರ್ ಫಿಲಂ ಅಂದ್ರೆ ಐ ಡೂ ಇಟ್. ಓಕೆ. ಅಂತರಪಟ ಸೀರಿಯಲ್ ನಲ್ಲಿ ರವಿ ಪಾತ್ರ ನೀವಿದ್ದಾಗಿತ್ತು. ಆದ್ರೆ ನೀವ್ ಅಲ್ಲಿಂದ ಎಕ್ಸಿಟ್ ಆದ್ಮೇಲೆ ರವಿ ಪಾತ್ರ ರಿಪ್ಲೇಸ್ಮೆಂಟ್ ಆಗಿಲ್ಲ. ಅಂದ್ರೆ ಅವ್ರೆಲ್ಲೋ ಹೋಗಿದ್ದಾರೆ ಅನ್ನೋ ತರ ಇದೆ. ಮತ್ತೆ ವಾಪಸ್ ರವಿ ಆಗಿ ಬರ್ತೀರಾ? ಇಲ್ಲಿ ಸದ್ಯಕ್ಕೆ ಸೀರಿಯಲ್ ಕಡೆ ನನ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಐ ಆಮ್ ವರ್ಕಿಂಗ್ ಆನ್ ಬಿಗ್ ಮೂವೀಸ್, ಬಿಗ್ ಮೂವೀಸ್ ಅಲ್ಲ, ಬಿಗ್ ಸ್ಕ್ರೀನ್. ಆ ಪಾತ್ರ ಅಲ್ಲಿ ಸಾಯಿಸ್ಬಿಟ್ರು ಆಗ್ಲೇ. ಸೊ 15 ಎಪಿಸೋಡ್ಗೆ ಅಂತಾನೆ ಮಾಡಿದ್ದು, ಒಂದು ಒಳ್ಳೆ ಇಂಪ್ಯಾಕ್ಟ್ ಕೊಡೋದಕ್ಕೋಸ್ಕರ ಸಾಯಿಸಿದ್ರು. ಮತ್ತೆ ಉಟ್ಸ್ ಬರಕ್ಕೆಲ್ಲ ಆಗಲ್ಲ. ಬಟ್ ಆರಾಧನಾ ವೆಯ್ಟ್ ಮಾಡ್ತಿದ್ದಾಳೆ, ನನ್ ಫ್ರೆಂಡ್ ರವಿ ಅಂತ. ಇಲ್ಲ, ಅವಳೆ ಕೊಳ್ಳಿ ಇಟ್ಟಿರ್ತಾಳಲ್ಲ, ಸತ್ ಬಾಡಿಗೆ ಹಿಂಗ್ ಕೊಳ್ಳಿ ಇಟ್ಟಿರ್ತಾಳೆ, ಮತ್ತೆ ಇನ್ಯಾಕೆ ವೇಟ್ ಮಾಡ್ತಾಳ. ಓಕೆ. ಕಾರ್ತಿಕ್ ಆಯ್ಕೆ ಇನ್ ಮುಂದೆ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ. ಯಾವ ತರದ ಸಿನಿಮಾಗಳನ್ನ ನೋಡ್ಬೇಕು ಅನ್ಕೊಂಡಿದ್ದೀರಾ? ಐ ವಾಂಟ್ ಟು ವರ್ಕ್ ಇನ್ ಆಲ್ ದ ಜಾನರ್ಸ್. ಈಗ ಸದ್ಯಕ್ಕೆ ಜನಗಳು ನಾನು ಮೀಟಿಂಗ್ ಪೀಪಲ್, ನನ್ನ ಅಭಿಮಾನಿಗಳು ಮೀಟ್ ಮಾಡ್ತಿದ್ದೀನಿ. ಅವರೇ ಹೇಳ್ತಾರೆ ನೀವು ಇಂಥ ಫಿಲಂ ಮಾಡಿ ಅಂತ. ಅವ್ರ ಏನ್ ಎಕ್ಸ್ಪೆಕ್ಟೇಷನ್ ಇದೆ, ಅವ್ರ ಏನ್ ಆಸೆ ಇದೆ, ಅದನ್ನು ಕೊಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಅದರ ಒಂದು ಅಭಿಮಾನಿಗಳ ಆಸೆ, ಇನ್ನೊಂದು ಅಭಿಮಾನಿಗಳು ಏನ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೊಂದು, ಇನ್ನೊಂದು ನನಗೆ ಎಲ್ಲ ಒಂದು ಪಾತ್ರಗಳಲ್ಲೂ ಎಲ್ಲ ಒಂದು ಹೀರೋ ಯಾವ ರೀತಿ ಕ್ಯಾರೆಕ್ಟರ್ಸ್ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಐಲ್ ಡೂ ಬೋತ್ ದ ಥಿಂಗ್ಸ್. ಡೊಳ್ಳು ಸಿನಿಮಾ ಇಡೀ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಆಗ ಯಾವ ತರ ಅನ್ನಿಸ್ತು? ತುಂಬಾ ಖುಷಿ ಆಗುತ್ತೆ. ಒಬ್ಬ ಫಸ್ಟ್ ನನ್ನ ಕೆರಿಯರ್ನ ಫಸ್ಟ್ ಮೂವಿ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನೋದು ನನಗೆ ಬಹಳ ಹೆಮ್ಮೆ ವಿಷಯ. ಅಂಡ್ 18-19ಕ್ಕಿಂತ ಹೆಚ್ಚು ಲಾರೆಲ್ಸ್ ಸಿಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ ಸಿನಿಮಾಗೆ. ನ್ಯಾಷನಲ್ ಅವಾರ್ಡ್ ಬರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಐ ಆಮ್ ಗ್ರೇಟ್ಫುಲ್ ನನ್ನ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಪವನ್ ವಾಡಿಯರ್ ಸರ್ ಅಂಡ್ ಸಾಗರ್ ಪುರಾಣಿಕ್ ನನ್ನನ್ನ ಚೂಸ್ ಮಾಡಿದಕ್ಕೋಸ್ಕರ. ಸೊ ಅವ್ರು ಚೂಸ್ ಮಾಡಿದಕ್ಕೆ ನಾನ್ ನ್ಯಾಷನಲ್ ಅವಾರ್ಡ್ ಬರುವಂತ ಸಿನಿಮಾದಲ್ಲಿ ನಾನು ಆಕ್ಟರ್ ಆಗಿ ಇರೋಕೆ ಸಾಧ್ಯವಾಯ್ತು. ಸೊ ಸಿನಿಮಾ ಬಹಳ ಖುಷಿ ಅನ್ಸುತ್ತೆ ನನಗೆ, ಬಹಳ ಹೆಮ್ಮೆ ಅನ್ಸುತ್ತೆ ಹೇಳ್ಕೊಳ್ಳೋದಕ್ಕೆ. ನನ್ನ ಮೊದಲನೇ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ.
ಎಷ್ಟೋ ಸಲ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಬರೋದು ಸುಮ್ನೆ ಸುಲಭ ಅಲ್ಲ. ಅದು ಒಬ್ಬ ನಟಂಗಾಗ್ಲಿ ಒಂದು ಇಡೀ ಸಿನಿಮಾಗಾಗ್ಲಿ ಎಲ್ರು ಕೂಡ ಭಾಗಿನೇ ಅದಕ್ಕೆ. ಆದ್ರೆ ನಾವೊಂದ್ ಸ್ವಲ್ಪ ಹಿಂದೆ ನೋಡೋದಾದ್ರೆ ಕೆಲವೊಂದ್ಸಲ ರಾಷ್ಟ್ರ ಪ್ರಶಸ್ತಿ ಬಂದಿರೋರ್ಗೆನೆ ಆಫರ್ಗಳು ಕಡಿಮೆ ಇರುತ್ತೆ. ಸೊ ಹಿಂಗಾಗದ್ ಯಾಕೆ? ನಿಜವಾದ ಪ್ರತಿಭೆಗಳನ್ನ ಗುರುತಿಸ್ತಾ ಇಲ್ವಾ ಹೇಗೆ? ನನ್ಗೂ ಏನ್ ಅದಾದ್ಮೇಲೆ ಅಂತ ಗ್ರೇಟ್ ಆಫರ್ ಏನ್ ಬಂದಿಲ್ಲ. ನಾನೇ ಆಕ್ಚುಲಿ ಒಂದಷ್ಟು ಜನ ಕೇಳ್ಕೊಂಡು ಮಾಡೋಣ ಅಂತ ಮಾತಾಡಿದ್ದು. ಅದ್ ಯಾಕೆ ಅನ್ನೋದು ಗೊತ್ತಿಲ್ಲ. ಸೊ ಮೇ ಬಿ ಕಮರ್ಷಿಯಲ್ ಸಕ್ಸಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಏನೋ. ಇಟ್ಸ್ ಆಲ್ ಅಬೌಟ್ ಗಿವ್ ಅಂಡ್ ಟೇಕ್ ಅಲ್ವಾ, ಆತರ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಕಮರ್ಷಿಯಲ್ ಓರಿಯೆಂಟೆಡ್, ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ತುಂಬಾ ಇರುತ್ತೆ. ಈಗ ಡೊಳ್ಳು ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂದ್ರೆ ನಿಮ್ ನಟನೆ ಏನ್ ಕಡಿಮೆ ಇರಲ್ಲ ಅನ್ನೋದು ಒಂದರ್ಥ. ಯಾವ್ದೇ ತರದ ಪಾತ್ರ ಆಗ್ಲಿ ಅದಕ್ಕೆ ಜೀವ ತುಂಬ್ತೀರಾ ಅಂತ. ಕಮರ್ಷಿಯಲ್ ಅಲ್ಲದೆ ಇದ್ರೆ ಕತೆ ಓರಿಯೆಂಟೆಡ್ ಸಿನಿಮಾಗಳನ್ನ ನಿಮ್ಗೋಸ್ಕರ ಮಾಡ್ಬೋದಲ್ವಾ? ಮಾಡ್ಬೋದು. ಪ್ರೊಡ್ಯೂಸರ್ ಏನಕ್ಕೆ ದುಡ್ಡು ಹಾಕ್ತಾರೆ ಹೇಳಿ? ದೇ ವಾಂಟ್ ದೇರ್ ಮನಿ ಬ್ಯಾಕ್ ಅಲ್ವಾ. ಸೊ ಅದಕ್ಕೇನಾದ್ರೂ ಒಂದು ನಾವು ಪ್ರೂವ್ ಮಾಡಿದ್ರೆ ಕೊಡ್ತಾರೆ. ಪ್ರೂವ್ ಮಾಡಿದ್ರೆ ಅವ್ರು ಡೆಫಿನೆಟ್ಲಿ ಹಾಕಿ ಹಾಕ್ತಾರೆ. ಸೊ ಆ ಒಂದು ಪ್ರೂವ್ ಮಾಡುವಂತ ಒಂದು ಸಮಯ ಬಂದಿದೆ. ಡೆಫಿನೆಟ್ಲಿ ವಿಲ್ ಪ್ರೂವ್ ನಾವು. ಇನ್ನು ಫುಲ್ ಟೈಮ್ ಹೀರೋ ಆಗಿನೇ ಪ್ರಯತ್ನ ಪಡ್ತೀರಾ? 100%. ಓಕೆ. ಇನ್ನೊಂದು ಕ್ವಶನ್ ಅಂದ್ರೆ, ಈಗ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಎಷ್ಟೋ ಜನ ಮರ್ತ್ಬಿಟ್ಟಿದ್ದಾರೆ. ಗೆದ್ದಂತವ್ರನ್ನು ಕೂಡ ಜನ ಮರ್ತಿದ್ದಾರೆ. ಸೊ ಮರಿದೇ ಇರೋಂಗೆ ನೀವ್ ಯಾವ ತರ ಆಕ್ಟಿವ್ ಆಗಿರ್ಬೇಕು ಅನ್ಕೊಂಡಿದೀರಾ? ಜನಗಳು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಮಾಡ್ಬೇಕು. ಅಂದ್ರೆ ನನ್ನ ಪರ್ಸನಾಲಿಟಿನ ಇಷ್ಟಪಟ್ಟಿದ್ದಾರೆ. ನನ್ನ ಪರ್ಸನಾಲಿಟಿಲಿ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ನನ್ನ ಪರ್ಸನಾಲಿಟಿನ. ಸೊ ನಾನು ಒಳ್ಳೆ ಸಿನಿಮಾಗಳ ಮೂಲಕ, ಒಳ್ಳೆ ಮೆಸೇಜ್ಗಳು ಕೊಡೋದ್ರ ಮೂಲಕ ಐ ವಾಂಟ್ ಟು ಇನ್ಸ್ಪೈರ್ ಅಗೇನ್. ಐ ವಾಂಟ್ ಟು ಕಂಟಿನ್ಯೂ ದ ವರ್ಕ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಯಾವ ರೀತಿ ಮಾಡ್ಬೋದು ಅನ್ನೋದನ್ನ. ಐ ವಿಲ್ ಕೀಪ್ ಇನ್ ಟಚ್ ವಿತ್ ಆಲ್ ಮೈ ಫ್ಯಾನ್ಸ್ ಅಷ್ಟೇ. ನಾನು ಫ್ಯಾನ್ಸ್ಗೋಸ್ಕರನೇ ಈಗ ಒಂದು ಫ್ಯಾನ್ಸ್ ಮೀಟ್ ಮಾಡ್ಬೇಕು ಅಂತಾನೆ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ. ಒಂದು ಡೇಟ್ ಹೇಳ್ತೀನಿ. ಸೊ ಫ್ಯಾನ್ಸ್ ಕ್ಯಾನ್ ಕಮ್ ಅಂಡ್ ಮೀಟ್ ಮೀ ದೇರ್. ಯಾಕಂತಂದ್ರೆ ಅವರಿಂದಾನೇ ನಾನು ಇಲ್ಲಿ ಕೂತಿರೋದು. ಸೊ ಅದನ್ನ ಹೊರತುಪಡಿಸಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅದನ್ನ ಯೋಚನೆ ಹೇಳ್ತೀನಿ. ಕಲಾವಿದರಿಗೆ ಅವಕಾಶಗಳಿಗಿಂತ ಆಯ್ಕೆಗಳು ತುಂಬಾ ಮುಖ್ಯ ಆಗುತ್ತೆ. ಅವಕಾಶ ಏನು ಎಲ್ಲ ಮಾಡ್ತೀನಿ ಅಂದ್ರೆ ಸಿಕ್ಕಿದವೆಲ್ಲ ಸಿಗ್ತವೆ. ಬಟ್ ನಿಮ್ಮ ಆಯ್ಕೆ ಯಾವ ತರ ಇರುತ್ತೆ? ಕತೆ ಕೇಳ್ಬೇಕಾದ್ರೆ, ಒಂದು ಸಿನಿಮಾ ಆಯ್ಕೆ ಮಾಡ್ಕೊಬೇಕಾದ್ರೆ? ಸೊ ಇವತ್ತಿಗೆ ಏನ್ ಟ್ರೆಂಡ್ ಇರುತ್ತೆ ಮೇಡಮ್, ಅದನ್ನು ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಹೊಸತನ ಇನ್ನೇನಾದ್ರು ಯೋಚನೆ ಮಾಡ್ಬೇಕಾಗತ್ತೆ. ಆಸ್ ಅನ್ ಆಕ್ಟರ್ ನಾನು ನನ್ನ ಪೊಟೆನ್ಶಿಯಲ್ ಏನಿದೆ, ಪ್ಲಸ್ ಏನಿದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ವಾಟ್ ಪೀಪಲ್ ಲೈಕ್ ಇನ್ ಮೀ, ಅದನ್ನು ಈಗ ಜನಗಳು ನನ್ನಲ್ಲಿ ಇರುವಂತಹ ಒಂದಷ್ಟು ಗುಣಗಳನ್ನ ಇಷ್ಟಪಟ್ಟಿರ್ತಾರೆ. ಅವ್ರಿಗೆ ಅದನ್ನ ತೋರಿಸ್ಬೇಕು. ಆ ಸಿನಿಮಾದಲ್ಲಿ ಮೂಲಕನೂ ತೋರಿಸ್ಬೇಕು. ಅವಾಗ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಸೊ ಅದೆಲ್ಲವೂ ಸೇರಿಸಿ ಒಂದ್ ಸಿನಿಮಾ ಮಾಡ್ಬೇಕು ಅನ್ನೋದು ಇಂಟೆನ್ಷನ್. ಈಗ ಸಿಕ್ಕಿದ ಅವಕಾಶನೂ ಬಳಸ್ಕೊಳಕ್ ಆಗಲ್ಲ, ಇಂಥದೇ ಸಿಗ್ಲಿ ಅಂತ ಕಾಯ್ಕೊಂಡ್ ಕುತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅಂತ ಪರಿಸ್ಥಿತಿಲಿ ನೀವ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅವಕಾಶನ ಹೇಗೆ ಹುಡುಕ್ತೀರಾ? ಮೇಡಮ್, ಇದೇ ಮುಂಚೆ ಅವಕಾಶಗಳೇ ಇರ್ತಾ ಇರ್ಲಿಲ್ಲ ಮೇಡಮ್. ಅವಾಗ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ತಿದ್ದೆ ನಾನು. ಇದು ಅವಕಾಶ ಇಲ್ಲಿಗೆ ಬರ್ತಾ ಇದೆ, ಡೋರ್ಸ್ ನಾಕ್ ಮಾಡ್ತಿದೆ. ಬಟ್ ತುಂಬಾ ಚೂಸಿಯಾಗಿ ಮಾಡ್ಬೇಕು, ಬಹಳ ಜವಾಬ್ದಾರಿಯುತವಾಗಿ ಮಾಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಿಜವಾಗ್ಲು. ಯಾಕಂದ್ರೆ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಒಂದು ಅವಕಾಶನ ಸರಿಯಾಗಿ ನಿಭಾಯಿಸ್ಕೋಬೇಕಷ್ಟೇ. ಅದನ್ನ ಹೇಗ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ನಾನು ತೋರ್ಸಿದ್ರೆ ಸರಿ ಅಂತ ನನ್ಗನ್ಸುತ್ತೆ. ಅಂದ್ರೆ ಅವಕಾಶ ಹುಡ್ಕಕ್ ಹೋದಾಗ ಯಾವ್ದಾದ್ರು ಅವಮಾನ ಆಗಿರೋಂಥದ್ದು, ನಿಮ್ಮ ಟ್ಯಾಲೆಂಟಿಗೂ ಅವ್ರ ಅರ್ಥನೆ ಮಾಡ್ಕೊಂಡಿರೋಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದ್ಯಾ? ಆ ಟ್ಯಾಲೆಂಟ್ ಬಗ್ಗೆ ಡೌಟ್ ಯಾರಿಗೂ ಇರ್ಲಿಲ್ಲ, ಬಟ್ ಅವಮಾನ ಅಂತೂ ಆಗಿದೆ. ಯಾಕೆ ಹಂಗಾರೆ? ಟ್ಯಾಲೆಂಟ್ ಇದ್ರು ಯಾಕೆ ಆತರ ಮಾಡಿದ್ದು? ಮೇಡಮ್, ನೀವ್ ಒಂದ್ಸಲಿ ಪ್ರೂವ್ ಮಾಡ್ಕೊಳ್ಳೋರ್ಗು ಅಷ್ಟೇ ಮೇಡಮ್. ಪ್ರೂವ್ ಮಾಡ್ಕೊಂಡ್ ಮೇಲೆ ಅವಾಗ ಯಾರು ಮಾತಾಡಲ್ಲ. ಅವಮಾನಗಳು ಇರುತ್ತೆ, ಅದು ಬೇರೆ ರೀತಿ ಅವಮಾನ ಇರುತ್ತೆ ಅಷ್ಟೇ. ಓಕೆ. ಬಿಗ್ ಬಾಸ್ ಇಂದ ಹೊರ ಬಂದಿದ್ದೀರಾ, ಈಗ ಸಿನಿಮಾಗಳನ್ನ ಒಪ್ಕೊಬೇಕು. ನಾವು ನೋಡ್ತಿದ್ದಂಗೆ ಕಾಲ್ಸ್ ತುಂಬಾ ಬರ್ತಿದಾವೆ. ಎಷ್ಟೆಲ್ಲ ಆಫರ್ಗಳು ಇರಬಹುದು? ನನ್ಗೆ ಸುಮಾರು ಕಾಲ್ಸೇ ನಂಗೆ ರಿಸೀವ್ ಮಾಡಕ್ ಆಗಿಲ್ಲ ಎಷ್ಟೊಂದ್ ಜನದ್ದು. ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಟು ರಿಪ್ಲೈ ಎವ್ರಿಬಡಿ. ಐ ಆಮ್ ಟ್ರೈಯಿಂಗ್ ಟು ರಿಪ್ಲೈ ಎವ್ರಿಬಡಿ.
ಅವಕಾಶಗಳಿದೆ. ಈ ಒಂದು ಏನಿದೆ ಹ್ಯಾಂಗ್ ಓವರ್ ಏನಿದೆ, ಈ ಒಂದು ಜನಗಳ ಪ್ರೀತಿ ಏನಿದೆ, ಅದನ್ನ ಎಂಜಾಯ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಒಂದು ಸೆಕೆಂಡ್ ಹಾಫ್, ಈ ಮಂತ್ನ ಸೆಕೆಂಡ್ ಹಾಫ್ಗೆ ನೆಕ್ಸ್ಟ್ ಮುಂದಿನ ಕೆಲಸಗಳು ಅಂದ್ರೆ ಸಿನಿಮಾ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಹೇಳ್ತೀನಿ. ನೀವು ಕೆಲವೊಂದ್ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮ್ ಕ್ರೇಜ್ ತುಂಬಾ ಇದೆ, ಫ್ಯಾನ್ಸ್ ಎಲ್ಲ ಹರಕೆ ಕಟ್ಕೊಂಡಿದ್ದಾರೆ, ಪೂಜೆ ಮಾಡಿಸ್ತಿದ್ದಾರೆ. ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ? ಆಶ್ಚರ್ಯ ಆಗತ್ತೆ, ಇಷ್ಟೆಲ್ಲಾ ಪ್ರೀತಿ ಸಿಗಕ್ ಸಾಧ್ಯನಾ? ನನ್ಗಂತೂ ನಂಬಕ್ಕಾಗಿಲ್ಲ. ತುಂಬಾ ಅಂದ್ರೆ ತುಂಬಾ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. ಜನಗಳು ಪ್ರೀತಿ ಕೊಟ್ಟಿದ್ದಾರೆ, ನನ್ನ ನಂಬುತ್ತಾ ಇದ್ದಾರೆ, ನನಗೋಸ್ಕರ ಹರಕೆ ಹೊತ್ಕೊಂಡಿದ್ದಾರೆ. ಅಂದ್ರೆ ನನಗೋಸ್ಕರ ಹಚ್ಚೆ ಹಾಕಿಸ್ಕೋತಾರೆ, ನನಗೋಸ್ಕರ ಅವರೇ ಹರಕೆ ತೀರಿಸ್ತಾರೆ. ಮುಗಿದ ಮಾರನೇ ದಿನ ಬೆಟ್ಟ ಹತ್ತಿ ನನಗೋಸ್ಕರ ಹತ್ತಿ ಇಳಿದ್ರಂತೆ. ಅದ್ರಲ್ಲಿ ಸುಮಾರು ಹರಕೆಗಳು ಅವರು ತೀರಿಸ್ತೀನಿ, ನಾನ್ ಮಾಡ್ತೀನಿ. ಇನ್ನೊಬ್ರು ಯಾರೋ ನಾನ್ ಹೆಡ್ ಶೇವ್ ಮಾಡ್ಕೊಂಡಿದಾಗ ಅವ್ರು ಶೇವ್ ಮಾಡ್ಕೊಂಡಿದಾರೆ ಅಂತೆ. ಇದೆಲ್ಲ ನಂಬಕ್ಕೂ ಆಗ್ತಿಲ್ಲ, ನನಗೆ ಆಶ್ಚರ್ಯ ಆಗ್ತಿದೆ. ಸೊ ಇದೆಲ್ಲೂ ಬಿಕಾಸ್ ಆಫ್ ಫ್ಯಾನ್ಸ್ ಇಟ್ ಇಸ್ ಹ್ಯಾಪನಿಂಗ್ ಅಂಡ್ ದೇ ಲೈಕ್ಡ್ ಮೀ. ಒಳಗಡೆಯಿಂದ ನಾನು ಏನ್ ಎಷ್ಟೇ ಕಷ್ಟ ಪಡ್ತಾ ಇದ್ರು ಅವ್ರು ನನಗೋಸ್ಕರ ಹೊರಗಡೆಯಿಂದ ನನಗೆ ದೇ ಫಾಟ್ ಫಾರ್ ಮೀ. ಸೊ ಅವ್ರು ನಾನು ಯಾವತ್ತೂ ಬಿಟ್ಕೊಡಲ್ಲ. ಆಲ್ ಲವ್, ಮಚ್ ಲವ್ ಮೈ ಆಲ್ ಫ್ಯಾನ್ಸ್. ನಿಮ್ಮ ಸೀರಿಯಲ್ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ನೀವು ಎಷ್ಟು ಟ್ಯಾಲೆಂಟ್ ಅಂತ. ಆಲ್ ದಿ ಬೆಸ್ಟ್. ಇನ್ನಷ್ಟು ಒಳ್ಳೆ ಸಿನಿಮಾಗಳು ನಿಮ್ಗೆ ಸಿಗ್ಲಿ ಅಂತಾನೆ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಮಗ ಮನೆಗೆ ಬಂದಿದ್ದಾರೆ, ಯಾವ ತರ ಚೇಂಜಸ್ ಕಾಣಿಸ್ತಾ ಇದೆ? ಏನ್ ಚೇಂಜಸ್ ಅಂದ್ರೆ ಅದೇ ಹಿಂಗೆ ಮಾತಾಡ್ತಾ ಇರ್ಲಿಲ್ಲ, ಅದ್ ಬಿಟ್ರೆ ಬೇರೆ ಏನು ಎಲ್ಲ ಹೇಗಿದ್ದ ಅವನು ಹೊರಗಡೆ ಹಾಗೆ ಇದ್ದ ಒಳಗಡೆ. ಎಲ್ಲಿ ಮಾತಾಡ್ತಿರ್ಲಿಲ್ಲ, ಮನೇಲಿ ಮಾತಾಡ್ತಾ ಇದ್ದ, ಮನೇಲಿ ಮಾತಾಡ್ತಾ ಇದ್ದ, ಸ್ಟೇಜ್ಗಳ ಮೇಲೆ ಮಾತಾಡ್ತಾ ಇರ್ಲಿಲ್ಲ ಅಷ್ಟೇ. ಇನ್ನೇನಿಲ್ಲ, ಚೇಂಜ್ ಏನಿಲ್ಲ. ಇಲ್ಲಿ ಹೇಗಿದ್ದಾನೆ ನಮ್ ಜೊತೆ ಹಾಗೆ ಇದ್ದ ಹೊರಗಡೆನು ಒಳಗಡೆನು. ಹಾಗಾಗಿ ಏನು ಚೇಂಜ್, ಸ್ಟೇಜ್ಗಳಲ್ಲಿ ಅಷ್ಟು ಮಾತಾಡೋದು ಸ್ವಲ್ಪ. ಈಗ ತುಂಬಾ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ವೇದಿಕೆ ನಂಗೆ ಕಲಿಸುತ್ತೆ ಬಿಗ್ ಬಾಸ್. ಅಮ್ಮದಿರ್ಗೆ ಮಕ್ಳುಗಳು ಎಷ್ಟು ತಿಂದ್ರು ಎಷ್ಟು ದಪ್ಪ ಆದ್ರೂ ಖುಷಿ, ಸಣ್ಣ ಆಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಈಗ ಬಿಗ್ ಬಾಸ್ ಮನೆಯಿಂದ ನೋಡಿದ್ರೆ ನೋಡೋರ್ಗೆನೆ ಫ್ಯಾನ್ಸ್ಗೆನೆ ಹೊಟ್ಟೆ ಉರಿಯುತ್ತೆ, ಇಷ್ಟು ಸಣ್ಣ ಆಗ್ಬಿಟ್ರ ಅಂತ. ನಿಮ್ಗೆ ಏನ್ ಅನ್ನಿಸ್ತು? ನನಗೂನು ತುಂಬಾನೇ ಬೇಜಾರು, ಇಷ್ಟೊಂದ್ ಸಣ್ಣ ಆಗ್ಬಿಟ್ಟಿದ್ಯಲ್ಲ, ಒಳಗಡೆ ಹೋದಾಗ ಹೆಂಗ್ ಹೋದೆ ನೀನು ಅಂತ ನಾನು ಕೇಳ್ತಾ ಇದ್ದೆ. ಆಮೇಲೆ ನಿಮ್ ಕೈ ತುಟ್ಟು ಊಟ ಮಾಡಿದ್ರೆ ಸರಿ ಹೋಗ್ತೀನಿ ಅಂತ. ನನ್ಗೊಂದ್ ಊಟ ಮಾಡಕ್ ಆಗ್ತಾ ಇಲ್ಲ, ಊಟ ಅಡ್ಗೆ ಮಾಡಿ ಊಟಕ್ಕೆ ಹಾಕಕ್ ಆಗ್ತಾ ಇಲ್ಲ. ಇಲ್ಲಿ ಅಮ್ಮನ ಮನೇಲಿ ಇದ್ದೀನಿ, ನಾನು ಪಾಪು ನೋಡ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ನೋಡಿ ಯಾವಾಗ್ಲೂ ಒಂದ್ಸಲ ಬರ್ತೀನಿ. ಅವ್ರಾದ್ರೆ ಇಲ್ಲಿ ಬನ್ನಿ ಅಂತ ನೀವೇನು ಕೇಳಿಲ್ವಾ ಅಮ್ಮನ? ಅಲ್ಲಿ ಮಿಸ್ ಮಾಡ್ಕೊಂತೀರಿ ಬಿಗ್ ಬಾಸ್ ಮನೆಯಿಂದ ವಾಪಸ್ ಬಂದ ತಕ್ಷಣ? ಏನಿಲ್ಲ, ಅದೇ ಇದ್ದೆ ಒಂದ್ 4-5 ದಿನ ಇದ್ದೆ ಇಲ್ಲಿ. ಮತ್ತೆ ಈಗ ಮೊನ್ನೆ ಹೋಗಿದ್ ನಾನು. ಈ ಹೆಡ್ ಶೇವ್ ಅನ್ನೋದು ಅದು ಪರ್ಟಿಕ್ಯುಲರ್ ಟೈಮಲ್ಲಿ ಅಷ್ಟೇ ಮಾಡ್ತಾರೆ, ಸುಮ್ಮನೆ ಹೆಡ್ ಶೇವ್ ಮಾಡಲ್ಲ, ಇಲ್ಲ ಅರ್ಕೆ ಹೊತ್ತದಾಗ ಮಾಡ್ತಾರೆ. ಸೊ ನಿಮ್ಗ ಬಿಗ್ ಬಾಸ್ ಮನೆಯಿಂದ ಅಂತ ಪರಿಸ್ಥಿತಿ ನೋಡ್ಬೇಕಾದ್ರೆ ಏನ್ ಅನ್ನಿಸ್ತು? ಒಂದ್ ಕ್ಷಣ ಬೇಜಾರಾಯ್ತು ಮಾಡಿದ್ದು. ಆಮೇಲೆ ಅವನೇ ಹೇಳ್ತಾನಲ್ಲ, ನಾನು ಇವ್ರ ಟೀಮ್ಗೋಸ್ಕರ ನಾನು ಮಾಡ್ಲೇಬೇಕು ಅಂತ. ಅವಾಗ ಓಕೆ, ಅವನೇನ್ ಮಾಡಿದಾನೆ ಅದು ಒಳ್ಳೇದೇ ಅಂತ ನಾನು ಅನ್ಕೊಂಡೆ. ಈಗ ಅಂದ್ರೆ ಮನೆಯಿಂದ ವಾಪಸ್ ಅಂದ್ರೆ ನೀವು ಅವತ್ತೊಂದು ಹೋದಾಗ ಅಮ್ಮದಿರ್ನ ಕಸುವಂತ ಟೈಮ್ ಇತ್ತು, ನೀವು ಹೋದಾಗ ಪಾಸ್ ಮಾಡ್ಬಿಟ್ಟಿದ್ರು, ನಿಮಗ್ ಮಾತ್ರ ಅವಕಾಶ ಇತ್ತು. ನಿಮ್ಗೆ ಏನ್ ಅನ್ನಿಸ್ತು ಆ ಟೈಮಲ್ಲಿ? ಅಮ್ಮ ಬಂದ್ರು, ಅಷ್ಟು ಹತ್ರಿ, ಕಿರ್ಚ್ಕೊಂಡ್ರಿ? ಇಲ್ಲ, ಅದು ಸುಮಾರು ನಾನು ಆಕ್ಚುಲಿ ಡೈಲಿ ಕೇಳ್ತಿದ್ದೆ ಬಿಗ್ ಬಾಸ್ ಮನೆಯಿಂದ ಏನಾದ್ರು ನ್ಯೂಸ್ ಕಳ್ಸಿ, ಏನಾದ್ರು ಹೇಳಿ. ಅದು ನ್ಯೂಸ್ ಅಂತೂ ಬಂದಿತ್ತು. ಅದಾದ್ಮೇಲೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಬಟ್ ಎಲ್ಲಾರ್ಗು ಕಳಿಸಿ 3-4 ಅವರ್ ಒಟ್ಟಿಗೆ, 3 ಅವರ್ ಎಲ್ಲ ಒಟ್ಟಿಗೆ ಇರಿಸಿ ಅವ್ರ ಜೊತೆ ಮಾತಾಡ್ಸಿ ಎಲ್ಲ ಕಳಿಸಿದಾಗ ನನ್ಗೂ ಅನ್ಸಿದ್ದು ಕಳಿಸ್ಬೇಕು, ಮಾತಾಡ್ಬೇಕು ಅನ್ನೋ ತುಂಬಾ ಅನಿಸ್ತು. ವೆಯ್ಟ್ ಮಾಡ್ತಿದ್ದೆ. ಬೆಳಿಗ್ಗೆ ಬಂದ ತಕ್ಷಣ ನಾನು ಸಖತ್ ಇಮೋಷನಲ್ ಆಗೋಯ್ತು. ಯಾಕಂದ್ರೆ ಆ ತರ ಡಿಟ್ಯಾಚ್ ಆಗಿದ್ದು, ಮಾತಾಡದೇ ಇದ್ದಿದ್ದು ಒಂದು ದಿನಾನೂ ಇಲ್ಲ. ಅಟ್ಲೀಸ್ಟ್ ಫೋನ್ ಕಾಲ್ ಆದ್ರೂ ಯಾವಾಗ್ಲಾದ್ರೂ ಒಂದ್ಸಲಿ ಮಾತಾಡ್ತಾ ಇದ್ದು. ಸೊ ಸಡನ್ ಆಗಿ ಬಂದಾಗ ತುಂಬಾ ಎಮೋಷನಲ್ ಫೀಲ್ ಆಯ್ತು. ಮಿಸ್ ಮಾಡ್ಕೊಂಡಿದ್ನಲ್ಲ, ಎಲ್ಲ ಒಟ್ಟಿಗೆ ಹೊರಗಡೆ ಬಂದ್ಬಿಡ್ತು. ಹೋದಾಗ ತುಂಬಾ ಮಿಸ್ ಮಾಡ್ಕೊಂಡೆ. ಅಂದ್ರೆ ಹೋದಾಗ ತುಂಬಾ ಬೇಜಾರಾಯ್ತು. ಬಟ್ ಅದ್ ಮುಗಿದೆಲ್ಲ ಆದ್ಮೇಲೆ ನನ್ಗೊಂದು ಕಾನ್ಫಿಡೆನ್ಸ್ ಇತ್ತು, ಬಿಗ್ ಬಾಸ್ ಯಾರಿಗೂ ಆ ರೀತಿ ಇದಾಗಿ ಮಾಡಕ್ ಹೋಗಲ್ಲ, ಕಳಿಸ್ತಾರೆ ಅಂತ ಅನ್ಕೊಂಡು ಬೇರೆ ಫ್ಯಾಮಿಲಿ ಅವರೆಲ್ಲ ಬಂದಾಗ ಅವ್ರ ಜೊತೆ ಚೆನ್ನಾಗೇ ಇದ್ದೆ ನಾನು. ನನ್ಗೇನೆ ಬೇಜಾರ್ ಅನ್ಸಿದ್ರು. ಬಟ್ ಆಮೇಲೆ ಕಳ್ಸಿದ್ರು, ಆರಾಮಾಗಿ ಚೆನ್ನಾಗಿತ್ತು. ಊಟ ತಿನ್ಸಿದ್ರು, ಊಟ ಮಾಡ್ಕೊಂಡು ಆಯ್ತಪ್ಪ ಹೊರಡ್ತೀನಿ ಅನ್ಬಿಟ್ಟು ಹೊರಟ್ರು. ಅಂದ್ರೆ ಯಾವತ್ತು ಬಿಟ್ಟಿರ್ದೇ ಇರೋ ಮಗ ಅಷ್ಟು ದಿನ ಅಲ್ಲಿ ಇರ್ತಾರೆ, 112 ದಿನ ಅಂದ್ರೆ ಸುಮ್ನೆ ಅಲ್ಲ.
ನೀವು ಹೆಂಗ್ ಕಾಲ ಕಳಿಸಿದ್ರಿ ಅಮ್ಮ? ಬೇಜಾರಾಗ್ತಿತ್ತು. ನಾನು ಹೇಳ್ತಾ ಇದ್ದೆ ನನ್ ಮಗಳಿಗೆ, ದಿನಾನು ನೆನ್ಪಿಡ್ತಾ ಇದ್ದಾನೆ, ಯಾಕೋ ಇವಾಗ ಒಂದ್ ವಾರ ಅಂತ ಅನ್ನ ಟೈಮಲ್ಲಿ ಕರೆಕ್ಟ್ ಆಗಿ ಅವ್ರ ಫ್ಯಾಮಿಲಿ ರೌಂಡ್ ಅಂತ ಕರೀತ ಅವಾಗ ತುಂಬಾ ಖುಷಿ ಆಯ್ತು ನನ್ಗೆ. ಇಲ್ಲೆಲ್ಲಾರು ಹೇಳ್ಬಿಟ್ಟಿದ್ರು ಅಳ್ಬೇಡ ನೀನು, ಅವನ ಹತ್ತಾಗ ನನ್ಗೆ ತುಂಬಾನೇ ಒಳಗಡೆ ದುಃಖ ಇದೆ, ಅದ್ ನೀಚೆ ಹಾಕಕ್ ಆಗ್ತಾ ಇಲ್ಲ, ಇವ್ನ ಮುಂದೆ ನಾನು ಇದ್ ಮಾಡಂಗಿಲ್ಲ ಜಾಸ್ತಿ ಅನ್ಬಿಟ್ಟು ನಾನು ಮಾಡಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ಬಂದು ಅವ್ನ್ ಇದ್ ಮಾಡ್ತೀನಲ್ಲ ಅಂತ ಸ್ವಲ್ಪ ತಡ್ಕೊಂಡಿದ್ದೆ ನನ್ ದುಃಖನ ಒಳಗಡೆ. ಕಣ್ಣಲ್ಲಿ ನೀರ್ ಬರ್ತಿದ್ರು ದುಃಖ ತಡ್ಕೊಂಡಿದ್ದೆ. ಹೇಳ್ತಾ ಇದ್ದೆ ನಾನು ಹೊರಗಡೆ ನೆನ್ಪುಗ್ ಬರ್ತಾ ಇದ್ದಾನೆ, ದಿನ ರಾತ್ರಿ ಮಲ್ಗುವಾಗ್ಲೂ ನೆನ್ಪುಗ್ ಬರ್ತಾ ಇದ್ದಾನೆ. ನಮ್ಮಮ್ಮ ಹೇಳ್ತಾ ಇದ್ರು, ಓ ಮಗ ನೆನ್ಪುಗ್ ಬಂದ್ಬಿಟ್ಟಿದ್ದಾನೆ, ಅದಕ್ಕೆ ಸಪ್ಪಗಿದ್ದಾಳೆ ಅಂತ ಇದ್ರು ಅಮ್ಮ. ನಮ್ ಮಗಳು ಹೇಳೋಳು, ಓ ನೋಡಿ ಮೊಮ್ಮಗ ಬಂದಿದ್ದಾನೆ, ಮೊಮ್ಮಗ ಇದ್ರು ಖುಷಿಯಾಗಿಲ್ಲ, ಅವ್ರು ನೋಡಪ್ಪ ಮಗನೇ ನೆನ್ಸ್ಕೊತಾ ಇದಾರೆ ಯಾವಾಗ್ಲೂ ಅನ್ನೋಳು ನನ್ ಮಗಳು. ಆತರ. ಸಾರಿ ಜಾನಿ, ದಟ್ಸ್ ನಾಟ್ ಗುಡ್. ಯಾ ಅನ್ಕಟ್ ಮಾಡ್ಕೊಳ್ತೀವಿ. ಈಗ ಬಿಗ್ ಬಾಸ್ ಅಂದ್ರೆ ತುಂಬಾ ದೊಡ್ಡ ಆಸೆ ಇದ್ದಿದ್ದು, ಪಾಪು ನೋಡ್ಬೇಕು ಅನ್ನೋದು, ಅಳಿಯನ್ ನೋಡ್ಬೇಕು ಅನ್ನೋದು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಏನ್ ಗಿಫ್ಟ್ ಕೊಟ್ರಿ ಅಳಿಯನ್ಗೆ? ಗಿಫ್ಟ್ ಒಳಗಡೆಯಿಂದಾನೆ ಅದು ಸಿಕ್ಕಿತ್ತು ಅವನಿಗೆ. ನಾನ್ ಕೊಟ್ಟಿದ್ದಲ್ಲ, ತನಿಷಾ ಕೊಟ್ಟಿದ್ದು. ಫಸ್ಟ್ ಗಿಫ್ಟ್ ಕೊಟ್ಟಿದ್ದೆ ಅವಳು ಅವನಿಗೆ. ನಾನು ಇನ್ನು ಕೊಡಕ್ಕಾಗಿಲ್ಲ. ಇಲ್ಲಿ ನಾನು ಇಲ್ದಿರೋ ಟೈಮಲ್ಲಿ ಒಂದಷ್ಟು ಆಗಿದೆ, ಅದೆಲ್ಲ ತಗೊಂಡೋಗ್ ಕೊಟ್ಟಿದ್ದೀನಿ. ಒಂದ್ ಪರವಾಗಿ ನನ್ ಬಟ್ಟೆಗಳೆಲ್ಲ ನಿನ್ನೆ ತಗೊಂಡೋಗ್ ಕೊಟ್ಟಿದ್ದೀನಿ. ಅವನೇನೆ ಕೊಟ್ಟಿದ್ದದು ಬಟ್ಟೆಗಳೆಲ್ಲ ಒಂದ್ ಬಾಕ್ಸ್ ಫುಲ್ ತಗೊಂಡೋಗ್ ಕೊಟ್ಟಿದ್ದೀನಿ. ಅವನೇ ಕೊಟ್ಟಿದ್ದಾನೆ. ಈಗ ನನಗೆ ಅವನೇ ಇದ್ ಮಾಡಿದ್ದಲ್ಲ. ನನ್ ಕಡೆಯಿಂದ ನಾನು ಪರ್ಸನಲ್ ಆಗಿ ಹೋಗಿ ಅವನಿಗೆ ಏನಾದ್ರು ಕೊಡ್ಬೇಕು, ಅವನೇ ಕೊಡ್ಬೇಕು. ಅಮ್ಮ ಈಗ ಅವ್ರು ಬೆಳಿಬೇಕಾದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಿದೀರಾ, ಒಳ್ಳೆ ಎಜುಕೇಶನ್ ಕೊಡ್ಸಿದೀರಾ. ಅವರು ಆಕ್ಟಿಂಗ್ ಅಂತ ಬಂದಾಗ ನೀವ್ ಏನ್ ಒಪಿನಿಯನ್ ಕೊಟ್ರಿ? ಅವ್ರು ಫಸ್ಟ್ ತೆರೆ ಮೇಲೆ ನೋಡಿದ್ರೆ ನಿಮ್ಗೆ ಯಾವ ತರ ಫೀಲ್ ಆಯ್ತು? ಬೇಡ ಅಂತ ಅದನ್ನೇ ಅಲ್ಲ, ನನ್ಗೇನಂತ ಆಸೆ ಇತ್ತು ಅಂದ್ರೆ, ಚೆನ್ನಾಗಿ ಇನ್ನೂ ಓದ್ಬೇಕು, IAS ಆಫೀಸರ್ ಆಗ್ಬೇಕು, ಅವನು 4 ಜನಕ್ಕೆ ಒಳ್ಳೇದು ಮಾಡ್ಬೇಕು, ಆತರ ಯೋಚನೆ ಮಾಡ್ತಾ ಇದ್ದೆ ನಾನು. ಒಂದ್ಸರಿ ಹೇಳ್ದೆ ಅಷ್ಟೇ, ಈ ತರ ಓದು ಇನ್ನು ಮುಂದೆ ಅಂತ ಹೇಳ್ದೆ. ಈ ತರ ಇನ್ನು IAS ಹತ್ರ ಓದು, ಇನ್ನು ಮುಂದೆ ಓದು ಅಂತ ಹೇಳ್ದೆ. ಅಷ್ಟ್ ಬಿಟ್ರೆ ಬೇರೆ ಏನು ಹೇಳಲಿಲ್ಲ. ಇದಕ್ಕೆ ಜಾಯ್ನ್ ಆದಾಗ ನಾನು ಓಕೆ, ಅವ್ರ ಅಪ್ಪನೂ ಒಪ್ಕೊಂಡಿದ್ದಾರೆ. ಅವ್ರಪ್ಪ ಏನು ಮಾತಾಡ್ಲಿಲ್ಲ. ಅವ್ನ್ ಏನ್ ಮಾಡ್ತಾನೆ, ಅವ್ನ್ಗೆ ಏನ್ ಇಷ್ಟ ಅದನ್ನ ಮಾಡ್ಲಿ ಅಂತ ನಾವು ಮೊದ್ಲಿಂದಾನು ಅಷ್ಟೇ ಹೇಳ್ತಾ ಇದ್ದಿದ್ದು. ಬಟ್ ನಾನು ಅದನ್ನ ಆಯ್ತು ಓಕೆ ಮಾಡಪ್ಪ ಅಷ್ಟೇ, ಏನು ಹೇಳಲಿಲ್ಲ. ಈಗ ತಾಯಿದಿರಿಗೆ ಗಂಡ್ ಮಕ್ಳ ಮೇಲೆ ವ್ಯಾಮೋಹ ಜಾಸ್ತಿ, ಅವ್ರಿಗೆ ಒಂಚೂರು ಕಷ್ಟ ಆಗ್ಬಾರ್ದು, ರಿಸ್ಕ್ ಆಗ್ಬಾರ್ದು ಅನ್ನೋ ಒಂದು ಇದಿರುತ್ತೆ, ಥಾಟ್ ಇರುತ್ತೆ. ಮನೆ ಕಳ್ಕೊಂಡಾದ್ಮೇಲೆ ಕಾರ್ತಿಕ್ ಅವರು ಇಲ್ಲ ನನ್ ಮನೆ ಕಟ್ತೀನಿ ಅಂತ ಅಂದಾಗ ನೀವ್ ಯಾವತ್ತಾದ್ರೂ ಆಸೆ ಎಲ್ಲ ಬೇಡ ಬಿಡ್, ತಲೆ ಕೆಡ್ಸ್ಕೊಬೇಡ, ಲೈಫ್ ನಲ್ಲಿ ಲೀಡ್ ಮಾಡತ್ತೆ, ಈ ತರ ಏನಾದ್ರು ಸಜೆಷನ್ ಕೊಟ್ಟಿರೋದಿದ್ಯಾ? ಇಲ್ಲ, ಏನು ಹೇಳಿಲ್ಲ. ಬೇಜಾರಾಗಿದ್ದಿದೆ, ಅವ್ರ ಅಪ್ಪಂಗೂ ಬೇಜಾರು. ಅವ್ನ್ ಹೇಳ್ತಿದ್ದೆ ಯಾವಾಗ್ಲೂನು, ನಾನ್ ಆ ಮನೆ ಕಟ್ಟಿಸ್ಕೊಡ್ತೀನಿ, ನಾನ್ ಯಾವಾಗ್ಲೂ ಹೇಳ್ತಾ ಇದ್ದ ಅವನು. ಅವ್ರಪ್ಪ ಬೇಜಾರ್ ಮಾಡ್ಕೊಂಡಾಗ್ಲೆಲ್ಲ ನಾನ್ ಕಟ್ಟಿಸ್ಕೊಡ್ತೀನಿ, ಸುಮ್ಮನಿದೆಯಪ್ಪ ಅಂತ ಹೇಳ್ತಾ ಇದ್ದ. ಈಗ ತುಂಬಾ ಮುಖ್ಯವಾಗಿ ನಮ್ಗೆ ಅಮ್ಮನ್ ನೋಡಿದ್ರು ಖುಷಿ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ನೋಡಿದ್ರು ಖುಷಿ ಆಗುತ್ತೆ. ವೆಲ್ ಸೆಟಲ್ಡ್, ಬಾಡಿಗೆ ಮನೆ ಇರಬಹುದು, ಬಾಡಿಗೆ ನೀವೇ ಕಟ್ಬೇಕಲ್ವಾ, ಪುಕ್ಸಟೆ ಅಂತೂ ಕೊಡಲ್ಲ ಬಾಡಿಗೆನ. ಸೊ ಬೆಂಗಳೂರಿನಲ್ಲಿ ಇಷ್ಟು ಒಳ್ಳೆ ಮನೇಲಿ ಇಟ್ಕೊಂಡು ಇಷ್ಟು ಒಳ್ಳೆ ಜೀವನ ನಡೆಸ್ತಾ ಇದ್ದೀರಾ. ಬಟ್ ಬಿಗ್ ಬಾಸ್ ಮನೆಯಿಂದ ಬಂದಾಗ ನೀವು ಗೆದ್ದಿದ್ದೇ BPL ಅನ್ನೋ ಟ್ಯಾಗ್ ಲೈನ್ ಇಂದ ಅನ್ನೋ ಒಂದು ಮಾತಿದೆ. ಯಾಕೆ ಹಿಂಗೆ ಟ್ರೋಲ್ ಆಗ್ತಿದೆ? ಮೋಸ್ಟ್ಲಿ ನಂದು ಯಾವ್ದೊಂದು ಒಂದು ವಿಡಿಯೋ, ನನ್ ತಂಗಿದು ಮನೆ ಇದ್ದಿದ್ ವಿಡಿಯೋ, ಅದು ಊರ್ ವಿಡಿಯೋ, ಹಳ್ಳಿ ಮನೆ. ಅದು ಮನೆ ಇರೋದೇ ಹಂಗೆ. ಅದು ಎಷ್ಟು ವರ್ಷ ಇರ್ಬೋದಮ್ಮ? ಊರು ಒಂದು 80 ವರ್ಷ ಆಗಿತ್ತ ಮನೆ ಇರ್ಬೋದು. ತಾತ ಕಟ್ಸಿದ್ವಿ. ಒಂದು 50-60 ವರ್ಷ ಹಳೆ ಮನೆ. ಹಳ್ಳಿ ಮನೆ ಇನ್ನಂಗಿರುತ್ತೆ. ಅವಳು ಅಲ್ಲಿ ಬಾಣಂತನಕ್ಕೆ ಹೋಗಿದ್ದಾಳೆ. ಆ ಮನೆಯಿಂದ ನಾನು ಕೇಳಿದಾಗ ಅವಳು ಅಲ್ಲೇ ಇದ್ಲು, ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿದಾಳೆ. ಸೊ ಅದು ಅವ್ರು ಹಂಗ ಅನ್ಕೊಂಡಿರೋದಷ್ಟೇ. ಅಂಡ್ ನಾನು ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ನಾನು ಎಲ್ಲೂ ಹೇಳಿಲ್ಲ ದಟ್ ನಾನು ಏನೋ ಬಡವ ಅಂತ ನಾನು ಎಲ್ಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಮಿಡ್ಲ್ ಕ್ಲಾಸ್ ಅವನಾಗಿದ್ರು ನಾನ್ ಮಿಡ್ಲ್ ಕ್ಲಾಸ್ ಅವನು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ಟೆಗಳು ಚೆನ್ನಾಗೇ ಹಾಕಿದೀನಿ, ಬಟ್ಟೆಗಳಿಗೆ ಸ್ಪೆಂಡ್ ಮಾಡಿದೀನಿ. ಇಲ್ಲಿ ಬಟ್ಟೆಗಳು ನನ್ನ ತಮ್ಮ ಎಲ್ಲ ಒಂದಷ್ಟು ಹೊರಗಡೆಯಿಂದ ತಂದು ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡಿದಾರೆ. ನನಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ. ಯಾರಮ್ಮ ಮಾಮ ಇವರು ಎಲ್ಲ ಕೊಟ್ಟಿದ್ದಾರೆ ಬಟ್ಟೆಗಳು ತಗೊಳ್ಳೋದು. ಹೆಂಗೆ ಇದ್ರು ಬಟ್ಟೆಗಳು ಚೆನ್ನಾಗ್ ಹಾಕ್ಬೇಕು ಅನ್ನೋ ನನ್ನ ಆಸೆ. ಆಸ್ ಅನ್ ಆಕ್ಟರ್, ಆಸ್ ಅ ಹೀರೋ, ಜನಗಳಿಗೆ ನನ್ ಚೆನ್ನಾಗ್ ಕಾಣಿಸ್ಬೇಕು, ನನ್ಗೆ ಅದು ಇಷ್ಟ. ನಾನ್ ಬಟ್ಟೆ ಹಾಕೋತೀನಿ. ಬಟ್ಟೆನ ಯಾವ್ದನ್ನು ಅದಾದ್ಮೇಲೆ ಒಳ್ಳೆ ಬಟ್ಟೆ ಆಗಿದ್ದಕ್ಕೂ ಅದಕ್ಕೂ ಮಾತಾಡಿದ್ರು. ನೋಡ್ರಪ್ಪ BPL ಮಾತಾಡೋರು ಮಾತಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ, BPL ಕಾರ್ಡ್ ಅಪ್ಲೈ ಮಾಡಿದೀನಿ ಮೇಡಮ್, ಇನ್ನ ಬಂದಿಲ್ಲ. ಬಂದ ತಕ್ಷಣ ಎಲ್ಲರಿಗೂ ಹೇಳ್ತೀನಿ, ಅದ್ರ ಫೋಟೋ ಕಳಿಸ್ತೀನಿ, ನೋಡ್ಕೊಳ್ಳೋರಿಗೆ.
ಅದು ಬಡವರು ಮಾತ್ರ ಅಲ್ಲ BPL ಕಾರ್ಡ್ ಇರೋದು, ಇವಾಗ ದೊಡ್ಡ ದೊಡ್ಡ ತೋಟ ಮನೆ ಇರೋರೇ BPL ಕಾರ್ಡ್ ತಗೋತಾರೆ. ಅಪ್ಲೈ ಮಾಡಿದೀನಿ, ಬಂದ ತಕ್ಷಣ ತೋರಿಸ್ತೀನಿ ಎಲ್ಲಾರ್ಗು ನೋಡ್ಕೊಳಕ್ಕೆ. ಈಗ ನಿಮ್ ಮಗ ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾರೆ ಅಂತ ನೀವು ಕಣ್ಣಾರೆ ನೋಡಿದ್ದೀರಾ. ಆಕ್ಟಿಂಗ್ ಬರ್ಬೇಕಾದ್ರೆ, ಅವಕಾಶಗಳು ಪಡಿಬೇಕಾದ್ರೆ, ಆ ಡೊಳ್ಳು ಸಿನಿಮಾದಲ್ಲಿ ಅವ್ರ ಆಕ್ಟಿಂಗ್ ಗೆ ಯಾರು ಇದಾಗ್ದಂಗಿಲ್ಲ. ಸೊ ಅಂತ ಟ್ಯಾಲೆಂಟ್ ಇರೋ ಮಗನ ಟ್ಯಾಲೆಂಟ್ ಇಂದ ಗುರುತಿಸೋದ್ರ ಬದಲು ಇದು ಯಾವ್ದೋ ಒಂದು ಪದ ಬಳಕೆಯಿಂದ ಗುರುತಿಸೋದು ನಿಮ್ಗೆ ಎಷ್ಟು ನೋವಾಗುತ್ತೆ ಅಂತ? ಹೇಳೋರು ಏನ್ ಹೇಳ್ಕೊಂಡ್ರು ನಮ್ಗೇನ್ ಬೇಜಾರಿಲ್ಲ. ಅದಕ್ಕೇನ್ ಬೇಜಾರಿಲ್ಲ, ಜನಗಳು ಪ್ರೀತಿ ಕೊಟ್ಟಿದಾರಲ್ಲ. ಅದು 1,00,000 ಜನ ಮಾತಾಡೋರಿದ್ರೆ 1,00,00,000 ಜನ ಪ್ರೀತಿ ಕೊಡೋರು ಇರ್ತಾರೆ. ಪ್ರೀತಿ ಕೊಡೋರ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಮಾತಾಡೋರು ಮಾತಾಡ್ಕೊಳ್ಳಿ. ಸೊ ಅಷ್ಟು ಜನ ಪ್ರೀತಿ ಕೊಡ್ತಾವ್ರಂದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇದೆಲ್ಲ ನೆಗ್ಲಿಜಿಬಲ್. ಎಲ್ಲರಿಗೂ ಅನ್ನೋದು ಅಂದ್ರೆ ಒಂದು ಪಾಸಿಟಿವಿಟಿ ಕಡೆ ನೆಗೆಟಿವಿಟಿ ಇದ್ದೇ ಇರುತ್ತೆ. ಸೊ ನಾನ್ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಪಾಸಿಟಿವ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ. ಅವ್ರಿಗೋಸ್ಕರ ಕೆಲಸ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಐ ಹ್ಯಾವ್ ಕೆಪ್ಟ್ ಇಟ್ ಅಸೈಡ್. ಅದನ್ನ ನಾನು ನೋಡಕ್ಕೂ ಹೋಗ್ತಿಲ್ಲ. ಯಾರಾದ್ರೂ ಹಿಂಗ್ ಹೇಳಿದಾಗ ಐ ಡೋಂಟ್ ಕೇರ್ ಅಬೌಟ್ ಇಟ್. ಅಷ್ಟೇ ನಾನು ಹೇಳುದು. ನನಗೆ ಅಷ್ಟೇ, ಇನ್ನೇನಿಲ್ಲ. ಸಕ್ಸಸ್ ಕಂಡಿದ್ದಾರೆ, ಫುಲ್ ಇನ್ಮೇಲೆ ಒಳ್ಳೊಳ್ಳೆ ಅವಕಾಶ ಸಿಕ್ಕೇ ಸಿಗುತ್ತೆ ಅವ್ರ ಟ್ಯಾಲೆಂಟ್ಗೆ. ಸೊಸೆನ ಯಾವ ತರ ಹುಡ್ಕಕ್ ಹೇಳ್ತೀರಮ್ಮ? ಅವನು ಇಷ್ಟ ಅವ್ರಿಗೆ ಹೌದು ಜೀವನ ಮಾಡೋದು ಅವನು. ಓಕೆ, ನನ್ ಮಗನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.